ಏನೋ ಮಾಡಕ್ ಬರುತ್ತೆ ನಿನ್ಗೆ? ಏನ್ ಮಾಡಕ್ ಬರುತ್ತೆ ನನಗೆ? ಮಗುನ ಡೆಲಿವರಿ ಮಾಡ್ಸೋದ್ರಿಂದ ಹಿಡ್ದು ಸ್ಮಶಾನದಲ್ಲಿ ಗುಂಡಿ ತೋಡಿ ಉಳೋವರೆಗೂ ಬರುತ್ತೆ. ಏನ? ಮತ್ತಿನ್ನೇನಯ್ಯ, ಗ್ಯಾರೇಜಿಗೆ ಬಂದಿದ್ಯಾ, ಕಾರ್ ತಂದಿದ್ಯಾ, ಏನಾಗಬೇಕು ಅಂತ ಹೇಳಿ ಕೆಲಸ ಮಾಡಿಸ್ಕೊಂಡೋಗೋದು ಬಿಟ್ಬಿಟ್ಟು ನನಗೆ ಏನೇನು ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ನಿನ್ಗೇನೇ ಆಗ್ಬೇಕು? ಏನಾಗಬೇಕು ಅಂತ ಹೇಳು. ಆ ಕಾರ್ ಬಣ್ಣ ಕೆರೆದು ಹೊಸ ಬಣ್ಣನ ಪೇಂಟ್ ಮಾಡ್ಬೇಕು. ಹಾಗೇನೆ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಬೇಕು. ಇದು ಕಳ್ಳತನದ ಕಾರು ಅಂತ ಕೆಲಸ ನಾವು ಮಾಡಲ್ಲ. ಏನಂದೆ? ಮಾಡಲ್ಲ. ಮಾಡಲ್ವಾ? ಬಿಟ್ಬಿಡಿ ಸರ್. ಯಾರೋ ಕಳ್ಳನ ಮಕ್ಕಳು ಕಾರ್ ಕದ್ಕೊಂಬಂದು ಕಾರಿನ ಬಣ್ಣ ಬದಲಾಯಿಸು, ನಂಬರ್ ಪ್ಲೇಟ್ ಬದಲಾಯಿಸು ಅಂತ ಆಗ್ಲಿಂದ ಹೊಡಿತಾರೆ. ಯಾಕ್ರೋ? ಯಾವನ ಒಂದು ಥರ್ಡ್ ಪಾರ್ಟಿ ಇಕ್ರಾ 4. ನನಗೆ ಕೊಟ್ಟ ಅಭ್ಯಾಸನೇ ಹೊರತು ತಗೊಂಡ ಅಭ್ಯಾಸ ಇಲ್ಲ. ಬೆಳಿಗ್ಗೆನೆ ಬರ್ತೀನಿ ಅಂತ ಹೇಳ್ದವನು ಇಷ್ಟೊತ್ತಾದ್ಮೇಲೆ ಬಂದಿದ್ಯಲ್ಲೋ? ಅಮ್ಮ ಬಿಡ್ಲಿಲ್ಲ ಕಣೋ. ನಿನಗೆ ಗೊತ್ತಲ್ಲ ಅಮ್ಮನ ವಿಷಯ. ಅಮ್ಮನ ಸಮಾಧಾನ ಮಾಡಿ ನಾನು ಬೈಕ್ನಲ್ಲಿ ಬಂದು ಸೇರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ನೋಡು. ಅದು ಸರಿ, ನೀನೇನು ಗ್ಯಾರೇಜ್ನಲ್ಲಿ ಇಷ್ಟೊತ್ತಾದ್ರು? ಅಯ್ಯೋ, ಓನರ್ ನನ್ನ ಮಗ ಬಿಡ್ಬೇಕಲ್ಲ. ಬೆಳಿಗ್ಗೆನೆ ಗಾಡಿ ಡೆಲಿವರಿ ಕೊಡ್ಬೇಕು, ರೆಡಿ ಮಾಡಿ ಹೋಗು ಅಂತಂದ. ಸರಿ, ನನ್ನ ವಿಷಯ ಏನ್ ಮಾಡಿದೆ? ಯಾವ್ದು? ಅದೇಪಾ ರೂಮಿನ ವಿಷಯ. ಓ, ರೂಮಿನ ವಿಷಯ ಅಲ್ವಾ? ಒಂದ್ ಕೆಲಸ ಮಾಡು, ಸದ್ಯಕ್ಕೆ ನನ್ನ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೋ, ಆಮೇಲೆ ನೋಡೋಣ. ನಿನ್ ರೂಮ್ನಲ್ಲ? ನನ್ನ ರೂಮಲ್ಲಿ ಅಪ್ಪ. ಓನರ್ ನನ್ನ ಮಗ ಕಂಜೂಸ. ಲೋ ಚಂದ್ರ. ಏನ್ ಸ್ವಾಮಿ ಇಷ್ಟೊತ್ತಿನ ಲೈಟ್ ಹಾಕೊಂಡು ಏನೋ ಮಾಡ್ತಾ ಇದೀಯಾ? ನಿಂತಿಗೆ ಮುತ್ತಾಂಜ ತಿಕ್ತಾ ಇದೀನಿ. ಅಯ್ಯೋ, ಬೆಳಕಲ್ಲಿ ಔಷಧಿ ಕೆಲಸ ಮಾಡಲ್ವೋ? ಲೈಟ್ ಆಫ್ ಮಾಡಿ ತಿಕ್ಕು, ಔಷಧಿ ಕೆಲಸ ಮಾಡುತ್ತೆ. ಕರೆಂಟ್ ಬಿಲ್ ನಿಮ್ಮ ಅಪ್ಪ ಕಟ್ತಾನ? ಎದ್ದೋಗ ಆಫ್ ಮಾಡೋ. ಆಯ್ತು ಸ್ವಾಮಿ. ಯಾವನಪ್ಪ ಇಷ್ಟೊತ್ತಲ್ಲಿ? ಯಾವನ ಇವನು? ನನ್ನ ಫ್ರೆಂಡು. ಓಹೋ, ಹಾಗಾದ್ರೆ ಇವತ್ತು ಇಲ್ಲೇ ಹಾಲ್ಟು. ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಬಾರ. ನಾನು ನಿನ್ನ ರೂಮ್ ಬಾಡಿಗೆ ಕೊಟ್ಟಿರೋದು ನೀನು ಒಬ್ನೇ ಇರೋದಿಕ್ಕೆ. ಊರವ್ರನ್ನೆಲ್ಲ ಕರ್ಕೊಂಡ್ ಬಂದ್ ಇಟ್ಕೊಳಕಿದ್ದೇನೆ. ಮನೆನಾ ತೋಟದಪ್ಪ ಚಟ್ಟಾನ? ಯಜಮಾನ್ರೆ, ನೀವ್ ಇಲ್ಲಿ ಕೂತ್ಕೊಂಡು ನಿಧಾನವಾಗಿ ಆಳವಾಗಿ ಯೋಚನೆ ಮಾಡ್ತಾ ಇರಿ. ಬಾರ. ಲೋ ಕುಳು ಬಂದಕಾಯಿ, ನನ್ನ ಮಾತು ಮೀರಿ ಒಳಗಡೆ ಹೋದೆ ಅಂದ್ರೆ ರೂಮ್ ಖಾಲಿ ಮಾಡಿಸ್ಬಿಡ್ತೀನಿ. ಹುಷಾರ್. ಮಾಡಿಸ್ಬಿಡಿ ಸರ್, ಖಾಲಿ ಮಾಡಿಸ್ಬಿಡಿ. ನಿಮ್ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ನಾವು ಕನ್ನಡಿಗರು. ನಿಮ್ಮಂತ ದುಡ್ಡಿನ ಆಸೆಗೋಸ್ಕರ ನಮ್ಮನ್ನ ಓಡಿಸ್ಬಿಡಿ, ಬೇರೆಯವ್ರು ಬಂದು ಇಲ್ಲಿ ಟಿಕಾಣಿ ಹಾಕ್ಲಿ. ರೀ ಸೋಂಬಲಿಂಗಪ್ಪನವ್ರೆ,
ನೀವೇನಾದ್ರೂ ನನಗ್ ಕಾಟ ಕೊಟ್ರೆ ಸೀದಾ ರೆಂಟ್ ಕಂಟ್ರೋಲ್ಗೆ ಹೋಗ್ತೀನಿ. ಆಮೇಲೆ ನಿಮಗ್ ಚೊಂಬೆ. ನೀ ಬಾಸೂರಿ ಹುಷಾರು. ಎಲ್ಲ ಇವನ್ ಮುಖಾನೇ ಜಜ್ಜು ಅಂತ ಚಂಬಿನ ತರ ಇದೆ. ನಾನೀಗ್ ಚಂಬು ಅಂತೀಯಾ? ಬೆಳಕರಿಲಿ, ನಾನು ಯಾರು ಅಂತ ತೋರಿಸ್ತೀನಿ. नमस्तुलसी कल्याणी नमो विष्णुप्रिये शुभे नमो मोक्षप्रदे देवी नमः सम्पत्प्रदायिने नमः सम्पत्प्रदायिने. श्री गणनाथ सिंधूर वर्ण करुण सागर करिवदना. श्री गणनाथ सिंधूर वर्ण करुण सागर करिवदना. लंबोदर लकुमिकरा अंबासुत अमर विनुत. लंबोदर लकुमिकरा अंबासुत अमर विनुत. सकल विद्या आदि पूजित सर्वोत्तम ते नमो नमो. सकल विद्या आदि पूजित सर्वोत्तम ते नमो नमो. लंबोदर लकुमिकरा अंबासुत अमर विनुत. लंबोदर लकुमिकरा अंबासुत अमर विनुत. लंबोदर लकुमिकरा. ಆಹಾ. ಏನಯ್ಯ ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ಅದು ಹಾಡು ನನ್ನ ಮಗಳು ಮೀನಾ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಅದೇ ಲತಾ. ಯಾವ ಲತಾ? ಲತಾ ಮಂಗೇಶ್ಕರು. ಅವಳಿಗೆ ನನ್ನ ಮಗಳು ಹಾಡು ಅಂದ್ರೆ ತುಂಬಾ ಇಷ್ಟ. ನಿನ್ ಫ್ರೆಂಡ್ ಇದಾನಲ್ಲ, ಅವನಂತರ ಲೂಸ್ ಇದ್ದಂಗೆ ಏನೇನೋ ಮಾತಾಡ್ತಿರ್ತಾನೆ. ಸರಿ, ನಿನ್ನ ಹೆಸರು? ಸೂರಿ. ಓಹೋ, ಏನು ಓದಿದ್ಯಾ? SSLC. ಏನಾದ್ರೂ ಅಭ್ಯಾಸಗಳಿದಾವ? ಅಂದ್ರೆ ಬೀಡಿ, ಸಿಗರೇಟು, ವಿಸ್ಕಿ, ಬ್ರ್ಯಾಂದಿ? ಇಲ್ಲ ಸರ್. ರೇಸು, ಇಸ್ಪಿಟು? ಆ ಥರದ್ದು ಯಾವ ಅಭ್ಯಾಸನೂ ಇಲ್ಲ ಸರ್. ಇನ್ನು ನೀನು ಜೀವಂತವಾಗಿ ಬದುಕಿರೋದೇ ವೇಸ್ಟು. ಒಂದೆರಡು ರೂಪಾಯಿ ಇದ್ರೆ ಕೊಡಿ ಸಾ. ಏನ್ರಿ ನೋಡೋಕೆ ಎಷ್ಟು ಟ್ರಿಮ್ ಆಗಿದ್ದೀರಾ? ಭಿಕ್ಷೆ ಯಾಕ್ರಿ ಬೇಡ್ತೀರಾ? ಓಹೋ, ಭಿಕ್ಷೆ ಬೇಡೋ ಹೊಸ ಸ್ಟೈಲ ಇದು? ದಿನಕ್ಕೆ 200 ಜನಕ್ಕೆ ಭಿಕ್ಷೆ ಹಾಕೋ ನಾನು ನನ್ನ ಭಿಕ್ಷುಕ ಅಂತೀನೋ ಡಬ್ಬ ನನ್ನ ಮಗನೇ. ಅಪ್ಪ, ಬೆಳಿಗ್ಗೆ ಎದ್ದು ನಾನು ಯಾರ ಮುಖ ನೋಡಿದ್ನಪ್ಪ? ಸಾರ್, ಭಿಕ್ಷೆ ಕೇಳಿದ್ ನಾನು ಸಾರ್. ಸಾರ್, ನಾನು ಇಲ್ಲಿದ್ದೀನಿ ಸಾರ್. ಈಗ ನೀನೇನಪ್ಪ ಭಿಕ್ಷೆ ಕೇಳಿದ್ದು? ಪಾಪ ಇಲ್ಲಿ ಬಾರಾಜ. ಅವನು ನನಗ್ ಕೊಟ್ಟ, ನಾನು ನಿನಗ್ ಕೊಟ್ಟೆ. ಈಗ ಹೇಳು, ಭಿಕ್ಷೆ ಬೇಡ್ತೀಯಾ? ಅಯ್ಯೋ ನನ್ನ ಮಗನೇ, ನಿನಗೇನೋ ಬಂದಿದೆ ದಾಡಿ. ದುಡ್ಡು ತಿನ್ನೋ ತಾನೆ? ಏನಂದ್ರೆ? ದುಡ್ಡು ತಿನ್ನೋ ತಾನೆ ಎಂದೆ. ಇದೇನ್ ದುಡಿಮೆ ಅಲ್ವೇನ್ರಿ? ಯಾವ್ದು? ಭಿಕ್ಷೆ ಬೇಡೋದಾ? ಹೌದು, ಇದಕ್ಕಿಂತ ಒಳ್ಳೆ ದುಡಿಮೆ ಯಾವ್ದಿದೆ ಹೇಳಿ? ಅಯ್ಯೋ ನನ್ನ ಮಗನೇ, ಯಾವ ವ್ಯಾಪಾರದಲ್ಲಿ ತಗೊಳ್ಳಿ ಮೋಸ, ಯಾವ ವ್ಯಾಪಾರದಲ್ಲಿ ತಗೊಳ್ಳಿ ಅನ್ಯಾಯ. ಆದ್ರೆ ನಮ್ದು ಹಾಗಿಲ್ಲ. ನೀ ಎತ್ತ ಬೇಡ್ತೀವಿ, ಯೋಗ್ಯರು ಕೊಡ್ತಾರೆ, ಅಯೋಗ್ಯರು ನನ್ನ ಮಕ್ಕಳು ಮುಂದಕ್ಕೆ ಹೋಗು ಅಂತಾರೆ. ಅಂದ್ರೆ ನಾನು ಯೋಗ್ಯನ ಅಯೋಗ್ಯನ? ಕೊಡೋದು ಬಿಡೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಥೂ ಅಲ್ಕ ನನ್ನ ಮಗನೇ, ನನ್ನ ಯೋಗ್ಯತೆ ಅಳಿಯೋದಕ್ಕೆ ನೀನ್ ಯಾರು? ನಾನು ನಿನಗೆ ಭಿಕ್ಷೆ ಹಾಕೋಲ್ಲ. ಹೋಗು, ಎಲ್ಲಾದ್ರೂ ಕೆಲಸ ಮಾಡು. ಮಾಡಲ್ಲ. ಮಾಡಲ್ಲ? ಓಹೋ, ಯಾಕೆ?
ಕೆಲಸ ಕಲದು ಅಲದು 6 ಅಡಿ ಇದ್ದನ್ 3 ಅಡಿ ಆಗೋಗಿದೆ. ಪ್ರತಿಯೊಬ್ರು ಬುದ್ಧಿವಾದ ಹೇಳೋರೆ ಹೊರತು ಯಾರು ಕೆಲಸ ಕೊಡಲಿಲ್ಲ. ಅದ್ ನಿಮ್ಮಿಂದ ಆಗುತ್ತಾ? ನಾನು ಕೆಲಸ ಕೊಟ್ರೆ ನೀನ್ ನಿಯತ್ತಾಗಿ ಮಾಡ್ತೀಯಾ? ಮೊದಲು ಈ ಕಾರ್ನ ಒರೆಸು. ಚೆನ್ನಾಗಿ ಒರೆಸಿದ್ಯಾ ಅಂತ ಗೊತ್ತಾದ್ಮೇಲೆ ನಮ್ಮ ಗ್ಯಾರೇಜ್ ಅಲ್ಲಿ ನಿನ್ ಕೆಲಸ ಫಿಕ್ಸ್. ಏನಮ್ಮ ಸೈಡ್ ಸೀಯಿಂಗ? ಆ ಹುಡುಗಿ ಎಷ್ಟು ಚೆನ್ನಾಗಿ ಹಾಡ್ತಾಳಲ್ವಾ, ಸ್ವೀಟ್ ವಾಯ್ಸ್. ಜಾಸ್ತಿ ಹೊಗಳ್ಬೇಡ, ನಾಳೆ ಅವಳಿಗೆ ನಿಶ್ಚಿತಾರ್ಥ. ಲೋ ಸುಂದ್ರ, ಬೇಗ ಬಾರೋ. ನಮಸ್ಕಾರ ನಮಸ್ಕಾರ. ಬನ್ನಿ 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 ಬನ್ನಿ. ಇವನು ಅವನೇ ಮದ್ವೆ ಗಂಡು. ಅದೇ ಕಣೋ, ಇವನ್ ಎಲ್ಲೋ ನೋಡಿರ್ಬೇಕಲ್ಲ. ಅವನೇ. ಯಾರು? ಅವತ್ತು ಗ್ಯಾರೇಜ್ ನಲ್ಲಿ ವಧೆ ತಿನ್ನಲ್ಲ. ನೀನ್ ಎಲ್ಗೆ ಹೋಗ್ತಾ ಇದೀಯಾ? ಅವನು ಸ್ವಂಟ ಮುರಿಯಕ್ಕೆ. ಅದೆಲ್ಲ ನಿನ್ಗ್ಯಾಕೋ, ನಿನ್ ಕೆಲ್ಸ ಎಷ್ಟು ಅಷ್ಟು ನೋಡ್ಕೊ. ಏನಳಿ ಅಂದ್ರೆ ನಮ್ಮ ಹುಡುಗಿ ಇಷ್ಟವಾಯ್ತಾ? ನಮ್ಮ ತಂದೆ ಒಪ್ಪಿಗೆನೆ ನನ್ನ ಒಪ್ಪಿಗೆ. ತಮ್ಮ ಅಭಿಪ್ರಾಯ ಹೇಳಲೇ ಇಲ್ವಲ್ಲ? ನಮ್ಮ ಹುಡುಗ ನಿಮ್ಮ ಹುಡುಗಿನ ಒಪ್ಕೊಂಡಿದ್ದಾನೆ ಅಂದ್ಮೇಲೆ ತಡ ಯಾಕೆ? ತಾಂಬೂಲ ಬದಲಾಯಿಸ್ಕೋಬೋದಲ್ಲ? ಇನ್ಯಾಕ್ ತಡ? ತಾಂಬೂಲ ಬದಲಾಯಿಸ್ಕೊಳ್ಳಿ. ನಿಲ್ಸಿ. ಲೈ ಎದ್ದಳ ಮೇಲೆ. ಸರ್, ಇವನೊಬ್ಬ ಇಂಟರ್ನ್ಯಾಷನಲ್ ಸ್ಮಗ್ಲರ್. ದಯವಿಟ್ಟು ಇವನಿಗೆ ನಿಮ್ ಮಗಳನ್ನ ಕೊಡಬೇಡಿ. ಅದನ್ನ ಕೇಳಕ್ ನೀನ್ ಯಾರೋ? ನಾನ್ ಯಾರು ಅಂತ ನಿನ್ಗಾಲೇ ಗೊತ್ತಾಗಿದೆ. ಮರ್ಯಾದೆಯಾಗಿ ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಸೀಳಿ ಬಿಡ್ತೀನಿ. ಡ್ಯಾಡಿ, ಈ ಸಂಬಂಧ ನಮಗೆ ಬೇಕಾಗಿಲ್ಲ. ಬನ್ನಿ ಹೋಗೋಣ. ನೋಡ್ಕೋತೀನೋ. ಹೋಗ. ಅಯ್ಯೋ, ದಯವಿಟ್ಟು ಹೋಗ್ಬೇಡಿ ಸ್ವಾಮಿ. ನನ್ನ ಮಗಳು ಭವಿಷ್ಯನ ಹಾಳು ಮಾಡಬೇಡಿ. ತಾಯಿ ಇಲ್ಲದ ಮಗು. ಎಳೆಯ ಮೇಲೆ ನನ್ ಕಾಲ್ನಾಗ ಹಿಡ್ಕೋತೀಯ? ಹೋಗಿ ಆ ಬೇವರ್ಸಿ ನನ್ನ ಮಗನ ಕಾಲ್ ಹಿಡ್ಕೋ. ಇವನ್ಗೂ ನಿನ್ ಮಗಳಿಗೂ ಕಾಲ್ ಸಂಬಂಧ ಇರ್ಬೇಕು. ಅದಕ್ಕೆ ಮನೆಗೆ ಬಂದು ಗಲಾಟೆ ಮಾಡಿದ್ದಾನೆ. ಮೊದಲು ಅದನ್ನ ಸರಿ ಮಾಡ್ಕೊಳಯ್ಯ. ಬರೇ ಸ್ವಾಮಿ, ನನ್ನ ಮಾತು ಕೇಳಿ ಸ್ವಾಮಿ. ಸ್ವಂತ ಬಂಧುನ ಬಳಗಾನ ಯಾವನೋ ನೀನು? ನನ್ನ ಮಗಳು ಭವಿಷ್ಯನೇ ಹಾಳು ಮಾಡಿಬಿಟ್ಟಿಯಲ್ಲೋ, ನನ್ನ ಜೀವಂತ ಸುಟ್ಟು ಬಿಟ್ಟಿಯಲ್ಲೋ. ಇನ್ನು 1 ನಿಮಿಷ ಇಲ್ಲಿ ನಿಂತ್ಕೋಬೇಡ, ಹೋಗ ಇಲ್ಲಿಂದ. ಬಂದ ಸಂಬಂಧ ನಿಂತೋಯ್ತು ಅಂತ 4 ಜನ 4 ತರ ಮಾತಾಡ್ಕೋತಾರೆ. ನಾನು ಯಾಗಮ್ಮ ಮುಖ ಇಟ್ಕೊಂಡು ತಿರ್ಗಾಡ್ಲಿ ಹೇಳಮ್ಮ? ಇಷ್ಟಕ್ಕೆಲ್ಲ ಯಾಕಪ್ಪ ಯೋಚನೆ ಮಾಡ್ತೀರಾ? ಹೆಣ್ಣೆತ್ತೋರಿಗೆ ಗೊತ್ತಮ್ಮ ಕಷ್ಟ. ಯಾಕಪ್ಪ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳ ಭಾವನೆ? ನಾನ್ ತಿಳ್ಕೊಳ್ಳೋದಿಲ್ಲಮ್ಮ. ಈ ಸಮಾಜದಲ್ಲಿ ಹೆಣ್ಣಿಗಂತಾನೇ ಕೆಲವು ನಿಬಂಧನೆಗಳಿವೆ ಅಮ್ಮ. ನನ್ನ ಪಾಲಿಗೆ ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತಮ್ಮ. ಹೆಣ್ಣಾಗಿ ಹುಟ್ಟಿ ನನ್ನ ಪಾಲಿಗೆ ಹುಣ್ಣಾಗ್ಬಿಟ್ಟೆ ಅಮ್ಮ, ಹುಣ್ಣಾಗ್ಬಿಟ್ಟೆ. ನನ್ನ ಮಾತು ನೀನ್ ಕೇಳಿದಿದ್ರೆ ಹೀಗಾಗ್ತಿತ್ತಾ? ಮುಚ್ಚೋ ಬಾಯಿ. ನಿನ್ ಕಣ್ಮುಂದೆ ಯಾರಿಗಾದ್ರೂ ಅನ್ಯಾಯ ನಡೀತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀಯನೋ? ಎಲ್ಲ ಹುಡುಗಿ ಬಾಳ್ ಹಾಳಾಗುತ್ತೋ ಅಂತ ಹೀಗ್ ಮಾಡ್ದೆ, ಇದು ತಪ್ಪು ಅಂತೀಯಾ? ಅದು ಸರಿ, ಪಾಪ ಈಗ ಅವಳು ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಅಕ್ಕ ಅಕ್ಕ ನಾವು ಹೆಣ್ಣ ಹುಟ್ಟಿದ್ದು ತಪ್ಪೇನಕ್ಕ?
ಮೊನ್ನೆ ನಮ್ಮ ತಂದೆ ನಿಮ್ಮನ್ನು ಹೊಡೆದಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಕ್ಷಮೆ ಯಾಕೆ? ಅವ್ರು ನನ್ನ ಹೊಡೆದಿದ್ದು ಸರಿ ತಾನೆ? ಆ ರೀತಿ ನಡ್ಕೊಂಡಿದ್ದು ನನ್ನ ತಪ್ಪಲ್ವಾ? ತಪ್ಪಲ್ಲ, ನೀವು ಒಳ್ಳೆ ಕೆಲಸನೇ ಮಾಡಿದ್ರಿ. ನಿಜಕ್ಕೂ ಯು ಆರ್ ಗ್ರೇಟ್. ನೀವು ಬರ್ದೇ ಹೋಗಿದ್ದಿದ್ರೆ ನನ್ನ ಬಾಳೆ ಹಾಳಾಗಿ ಹೋಗ್ತಿತ್ತು. ಥ್ಯಾಂಕ್ ಯು ವೆರಿ ಮಚ್. ಅರ್ಥ ಆಯ್ತು ಬಿಡು. ಯಾವಾಗ ಬಂದ್ಯೋ? ನಾನು ಬರೋದಿರ್ಲಿ, ನೀನ್ ಹೋಗ್ತಾ ಇರೋ ರೂಟ್ ಸ್ವಲ್ಪ ರಾಂಗ್ ರೂಟ್ ನಲ್ಲಿ ಹೋಗ್ತಾ ಇದೀಯಾ, ಹುಷಾರು. ಅವ್ರ ಅಪ್ಪನ್ಗೇನಾದ್ರೂ ಗೊತ್ತಾದ್ರೆ ಗಬ್ಬೆದೋಗ್ಬಿಡುತ್ತೆ. ಏನಿವೆ, ಬೆಸ್ಟ್ ಆಫ್ ಲಕ್. ಅಂದಂಗೆ ಅವಳಿಗೆ ಅಪ್ರೋಚ್ ಮಾಡಿದ್ಯಾ? ಇಲ್ಲ ಕಣೋ. ಯಾಕೋ? ಅದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಕಣೋ. ಅಷ್ಟಕ್ಕೆ ಇಷ್ಟೊಂದೆಲ್ಲ ನುಲಿತಾ ಇದೀಯಾ? ಅಪ್ಪಯ್ಯ, ಸಾಯಂಕಾಲ ಬರ್ತೀಯಲ್ಲ, ಒಂದು ಚೀಟಿ ಬರ್ದು ಅವಳು ಬೆಡ್ರೂಮ್ಗೆ ಬಿಸಾಕು, ಆವಾಗ ಗೊತ್ತಾಗುತ್ತೆ. ಏನೋ ಯಜಮಾನ್ರು ಇಷ್ಟೊತ್ತು ಎಲ್ಲೋಗಿದ್ರು? ಓ ಏನೋ ಮೈನರ್ದು ಹುಡುಗಿ ತರ ಮುದ್ರಕತಾ ಇದೆಯಲ್ಲ, ಏನ್ ಸಮಾಚಾರ? ನನ್ ಮಗನೇ. ಅದಿರ್ಲಿ, 250 ರೂಪಾಯಿ ಬಾಡಿಗೆ, 2500 ರೂಪಾಯಿ ಅಡ್ವಾನ್ಸ್. ನಿನ್ಗೊಂದು ರೂಮ್ ನೋಡಿದೀನಿ. ನನಗ್ ರೂಮಾ? ನನಗೆ ರೂಮ್ ಮಾತ್ರ ಬೇಡ ಕಣ. ಯಾಕೆ? ಯಾಕಂದ್ರೆ ಅದು ನೋಡು, ನಾನು ಬಿಟ್ಟು ಹೊಟ್ಟೋದ್ರೆ ನೀನ್ ಒಬ್ನೇ ಬಿಡ್ತೀಯಲ್ಲ, ಅದಕ್ಕೆ. ಏನೇನೋ ಮಾತಾಡ್ತಾ ಇದ್ಯಾ? ರೂಟ್ನೇ ಬದಲಾಯಿಸ್ತಾ ಇದೆಯಲ್ಲ, ವಟಾರದಲ್ಲಿ ಏನಾದ್ರೂ ಗಾಳಿ ಗೀಳಿ ಬೀಸ್ತಾ? ಸುಂದ್ರ, ಆ ಹುಡುಗಿ ಮೀನಾ ತುಂಬಾ ಒಳ್ಳೆವಳಲ್ವಾ? ಅವಳು ಹಾಡು, ನಡೆ, ನುಡಿ ನನಗಂತೂ ತುಂಬಾ ಇಷ್ಟ ಆಗಿಲ್ಲ ಕಣ. ಆದ ಸಮಾಚಾರ, ಅದಕ್ಕೊಂದು ಐಡಿಯಾ ಕೊಡ್ತೀನಿ ಬಾ. ಏನ್ ಬೇಕು? ಬಾಡಿಗೆ ಕೊಟ್ಟಾಯ್ತಲ್ಲ? ಏನು ಅಂದ್ರೆ ಬನ್ನಿ ಇಲ್ಲಿ. ಇವ್ರು ಇಷ್ಟೊತ್ತಲ್ಲಿ ಬಂದಿದಾರಲ್ಲ, ಏನು ಅಂತ ವಿಚಾರಿಸಿ. ಏನ್ರಿ ಇಷ್ಟೊತ್ನಲ್ಲಿ ಇದು? ನಿನ್ನ ಹೆಂಡತಿನ ಹೆಸ್ಲಪ್ಪ ಇದನ್ನ? ಅಯ್ಯೋ, ನನ್ ಏನು ಗೊತ್ತಿಲ್ಲ ರೀ. ಅಯ್ಯೋ, ದೇವರಾಣೆಗೂ ನಿನ್ನ ಹೆಂಡತಿನ ಚೀಟಿ ಹೆಸರು ನನ್ನ ಮೇಲೆ. ನನ್ನ ಹೆಂಡತಿ ಚೀಟಿ ಹೆಸರ್ಲ. ಅಯ್ಯೋ, ಏನ್ರಿ ಇದು ಇಷ್ಟೊತ್ನಲ್ಲಿ ಬಾಯ್ ಬಿಡ್ಕೋತಿದ್ದೀರಾ? ಮೀನಮ್ಮ, ಇಷ್ಟೊತ್ತಲ್ಲಿ ಮಪ್ಪ ಇಂತ ದುರ್ಬುದ್ಧಿ. ಏನಪ್ಪಾಜಿ ಅದು? ದೇವರಾಣೆಗೂ ನಂಗೆ ಏನು ಗೊತ್ತಿಲ್ಲ ಕಂದ. ಇವಳೆ ಎಸ್ತಿದ್ದು, ನಿನ್ನ ಆಣೆಗೂ ಏನು ಗೊತ್ತಿಲ್ಲ. I love you. ಅಮ್ಮ, ಇದೇನಮ್ಮ ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟೆ? ಸುದ್ದಿನೇ ಇಲ್ಲ. ನಾನು ಬದುಕಿರೋದೇ ದಂಡ, ಇನ್ನು ಸುದ್ದಿಯಲ್ಲಿಂದ ಬಂತು. ಯಾಕಮ್ಮ ಹಾಗಂತೀಯ? ಗುಂಡ್ಕಲ್ ತರ ಮಗನಿಟ್ಕೊಂಡು ಇದ್ದೇನೆ ಪ್ರಯೋಜನ? ಹೇಳ್ಕೊಳಕ್ ಯಾರು ಇಲ್ವಲ್ಲ. ಯಾಕಮ್ಮ, ನಾನಿಲ್ವಾ? ಇರೋಳಿದ್ರೆ ಎಲ್ಲದಕ್ಕೂ ಅನುಕೂಲ ಮಗನೇ. ಯಾರಮ್ಮ ಅದು? ಹೆಂಡತಿ ಕಣೋ, ನಿನಗೆ ಬರೋ ಹೆಂಡತಿ. 2 ವರ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀನಿ.
ನೀನು ಒಂದೇ ಸಮನೆ ಹಠ ಮಾಡ್ತಾ ಇದೀಯ. ಲೋಕಂದ ಮದುವೆ ಮಾಡ್ಕೊಳ್ಳೋ. ಸೂರಿ ಸೂರಿ, ಏನಪ್ಪ ಹಾಗೆ ನಿಂತ್ಬಿಟ್ಟೆ? ಮದುವೆ? ಹಾ, ಮದುವೆನೆ ಮಾಡ್ಕೋತೀನಮ್ಮ. ಹಾ, ನಿಜವಾಗ್ಲು? ನಿನ್ ನಾಳೆ. ಹಾಗಾದ್ರೆ ನಮ್ಮನು ನಿನಗೆ ಒಪ್ಗೆ ತಾನೆ? ಯಾವ ಹೆಣ್ಣು? ದುರ್ಗದ ಶ್ರೀನಿವಾಸಪ್ಪನವ್ರ ಮಗಳು. ಒಪ್ಗೆ ಯಾಕೆ? ಕರ್ಕೊಂಡು ಹೋಗಿ ಮನೇಲಿ ಇಟ್ಕೊಂಡ್ಬಿಡು. ಈ ಹೂ ಅನ್ನು ನಾಳೆನೆ ಆ ಕೆಲಸ ಮಾಡ್ಬಿಡ್ತೀನಿ. ಸುಮ್ನೆನಮ್ಮ, ನೀನು ಮಾಡಿದ್ರು ಮಾಡ್ಬಿಡ್ತೀಯ. ಅಮ್ಮ, ಏನ್ ಹೇಳು? ನೀನ್ ಹೋಗಿ ಯಾರ ಹತ್ರನು ಏನು ಮಾತಾಡೋದ್ ಬೇಡ, ನಾನು ಬಂದು ಮಾತಾಡ್ತೀನಿ, ಸರಿ ತಾನೆ? ಆಯ್ತು ನನ್ ಬಂಗಾರ, ನನ್ ಚಿನ್ನ. ಅಕ್ಕ, ಫಾಲೋ ಮಾಡ್ತಾ ಇದ್ದಾನೆ. ಓಯ್, ಹೇಗಿದೆ ಮೈಗೆ? ತಪ್ಪು ತಿಳ್ಕೊಂಡಿದ್ದೀರಾ ಬುದ್ಧಿ? ಹೊಟ್ಟೆ ಹಸು ಆಗ್ತಾ ಇತ್ತು. ಅಕ್ಕವರು ₹1 ಕೊಟ್ರು. ಅವ್ರನ್ನ ಶಿವ ಚಂದಾಗಿಟ್ಟಿರ್ಲಿ ಅಂತ ಬೇಡ್ಕೊಂಡೆ. ಆಮ್ಯಾಗ ತಿರುಗಿ ನೋಡಿದ್ರೆ ಬೀದಿನಾಗ ಒಂಟಿಯಾಗಿ ಹೋಯ್ತಾ ಅವ್ರೆ. ಅವ್ರನ್ನ ಮನೆ ಗಂಟ ಕಾವಲಿಗೆ ಬಂದೆ ಬುದ್ಧಿ. ತಗೋ, ಹೋಗಿ ಹೊಟ್ಟೆ ತುಂಬ ಊಟ ಮಾಡು. ನಮಸ್ಕಾರ ಬುದ್ಧಿ. ನಮಸ್ಕಾರ ಅಕ್ಕ. ನೋಡಿದ್ಯಾ ಮೀನಾ, ಬೆಳೆ ಬಂದ ಪೈರಿಗೆ ಬೇಲಿ ಮುಖ್ಯ, ವಯಸ್ಸಿಗೆ ಬಂದ ಹೆಣ್ಣಿಗೆ ಜೋಡಿ ಮುಖ್ಯ. ನಾನು ಅಪ್ಲಿಕೇಶನ್ ಹಾಕ್ತಾನೆ ಇದ್ದೀನಿ, ಜವಾಬೇ ಇಲ್ಲ. ಮನಸ್ಸಿನಲ್ಲಿರೋದನ್ನ ಹೇಳ್ಬಿಡ್ಬೇಕು, ಇಲ್ಲ ಅಂದ್ರೆ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್ ಆರ್ ನೋ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನೀನು ನನ್ನ ಪ್ರೀತಿಸ್ತೀಯ ಅನ್ನೋದಾದ್ರೆ ನನ್ನ ಬೈಕ್ ಮೇಲೆ ಕೂತ್ಕೋ. ಸಂಜೆ ಗಾಳಿ ಬೀಸುವಾಗ ಪ್ರೇಮರಾಗ ಮೂಡಿದೆ ತನ್ನ ಕಣ್ಣರೆಪ್ಪೆ ಕೂಡುವಾಗ ಮೌನ ಗೀತೆ ಹಾಡಿದೆ ತನ್ನ ನನಸಾಗಿದೆ ಕನಸೆಲ್ಲವೂ ನಿಜವಾಗಿದೆ ನೆನಪೆಲ್ಲವೂ ತುಡಿ ಮೇಲೆ ಬರದ ಮಾತುಗಳೇನಿವೆಯೋ ಹೊಸ ಆಸೆ ಹೇಳಲು ಕಾತರ ತುಂಬಿದೆಯೋ ಸಂಜೆ ಗಾಳಿ ಬೀಸುವಾಗ ಪ್ರೇಮರಾಗ ಮೂಡಿದೆ ತನ್ನ ಕಣ್ಣರೆಪ್ಪೆ ಕೂಡುವಾಗ ಮೌನ ಗೀತೆ ಹಾಡಿದೆ ತನ್ನ
ಹನಿಯು ಈ ತುಟಿಗೆ ಚುಂಬನ ತುಟಿ ಮೇಲೆ ಪ್ರಾಯದ ಹಸಿವು ಎದೆಯೊಳಗೆ ಕಂಪನ ಬಿಸಿಯುಸಿರಲು ದಾಹವಿದೆ ನಸು ನಗೆಯಲು ಮೋಹವಿದೆ ಇವನೋ ಬಿಸಿ ತರುಣ ಇವಳು ಹಸಿ ತರುಣಿ ಈ ಜಗವೇ ಈಗ ಇವರ ಕಾಲಡಿಗೆ ಸಂಜೆ ಗಾಳಿ ಬೀಸುವಾಗ ಪ್ರೇಮರಾಗ ಮೂಡಿರಿ ತನನ್ನ ಕಣ್ಣರೆಪ್ಪೆ ಕೂಡುವಾಗ ಮೌನ ಗೀತೆ ಹಾಡಿದೆ ತನ್ನ ರಂಗದ ಬಾನಿಗೆ ರವಿಯ ಚಿತ್ತಾರ ಮೂಡಿದೆ ಪ್ರೇಮಿಯ ನೆರಳಿನ ಮೇಲೆ ಮಳೆ ಬಿಲ್ಲ ಹಾಸಿದೆ ಹರಿಯಲು ಏನು ಈ ನಿಮಿಷ ಇವರಿರುವಲ್ಲಿ ಭೂಮಿ ಹರುಷ ಎದೆಯ ಉದೆಯೊಳಗೆ ಅವಿತಾ ಮರುಗಳಿಗೆ ಈ ಜಗವೇ ಈಗ ಇವರ ಕಾಲಡಿಗೆ ಸಂಜೆ ಗಾಳಿ ಬೀಸುವಾಗ ಪ್ರೇಮರಾಗ ಮೂಡಿದೆ ತನ್ನ ಕಣ್ಣರೆಂಬೆ ಕೂಡುವ ಮೌನ ಗೀತೆ ಹಾಡಿದೆ ತನ್ನ ನನಸಾಗಿದೆ ಕನಸೆಲ್ಲವೂ ನಿಜವಾಗಿದೆ ನೆನಪೆಲ್ಲವೂ ತುಟಿ ಮೇಲೆ ಬರದ ಮಾತುಗಳೇನಿವೆಯೋ ಹೊಸ ಆಸೆ ಹೇಳಲು ಕಾತರ ತುಂಬಿದೆಯೋ ಲೋ ಸುಂದರ ಕಾರು ರೆಡಿಯಾಗಿದೆ ಹಾ ಆ ಕುಳ್ಳುನಿಗೆ ವರ್ಷ ಕೇಳತ್ತಾನೆ ಕುಯ್ಯನ ಮಳ್ಳ ಅವನ್ ಮಾಡೋ ಕೆಲಸ ಎಲ್ಲ ದೊಡ್ಡದು ನೀವೇ ಹೇಳಿ ಒಂದ್ಸಲ ಲೋ ಕುಳ್ಳ ಏನು ಕನಸು ಕಾಣ್ತಾ ಇದೀಯಾ? ನಾನು ಕನಸು ಕಾಣ್ತಿದ್ದೀನಿ ಅಂತ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನಾನೇನೇ ಹೇಳಿದ್ರು ಕರೆಕ್ಟ್ ಆಗಿ ಹೇಳ್ತೀನಿ. ಏನ್ ಕನಸು ಕಾಣ್ತಿದ್ಯಾ? ಅದು ಮದುವೆ ಕನಸು ಸರ್. ಮದುವೆ ಕನಸ? ಹೌದು ಸರ್. ಉದ್ಯೋಗಂ ಪುರುಷ ಲಕ್ಷಣಂ ಇದು ಹಳೆ ಗಾದೆ ಸರ್. ದಾಂಪತ್ಯಂ ಪುರುಷ ಲಕ್ಷಣಂ ಇದು ಲೇಟೆಸ್ಟ್ ಗಾದೆ ಸರ್. ಹೌದಾ? ಹುಡುಗಿ ಆಗಿರ್ಬೇಕು? ತುಂಬಾ ತೆಳ್ಳಗೂ ಇರಬಾರ್ದು, ತುಂಬಾ ದಪ್ಪಗೂ ಇರಬಾರ್ದು, ಮೀಡಿಯಂ ಆಗಿರ್ಬೇಕು. ಕಲರು ಆಪಲ್ ತರ ಇರ್ಬೇಕು ಸರ್. ನನ್ನ ಮಗನೇ, ಕ್ವಾರ್ಟರ್ ಬಾಟ್ಲ್ ಸೈಜ್ ಇಲ್ಲ, ಫುಲ್ ಬಾಟ್ಲ್ ಅಂತ ಹುಡುಗಿ ಬೇಕಾ ನಿನಗೆ? ಲೋ, ಯಾವತ್ತಾದ್ರೂ ನಿನ್ನ ಮುಖನ ಕನ್ನಡಿಲಿ ನೋಡ್ಕೊಂಡಿದ್ಯಾ? ಆಗ ಕನ್ನಡಿ ನೋಡ್ತಾ ಇದ್ರೆ ಅಂದ ಕಡಿಮೆ ಆಗುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು ಸರ್. ಅದಕ್ಕೆ ನಾನು ಕನ್ನಡಿನೇ ನೋಡಲ್ಲ ಸರ್. ನಿನ್ನ ಮದುವೆ ಆಗೋಳ ಅದೇ ಆಗಿರ್ತಾಳು? ಅವಳೆ ಆಗಿದ್ದಾಳೆ ಅಂದ್ರೆ ಬೇಡಪ್ಪ, ಹೇಳ್ಬೇಡ. ನೀನ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಹೇಳಿ ಸರ್. ಅಲ್ಲಲ್ಲಿ ಬೆಂದೋಗಿರೋ ಮೆಟೋಡರ್ ವ್ಯಾನ್ ತರ ಮುಖ ಇಟ್ಕೊಂಡು ಕನಸು ಕಾಣ್ತಾ ಇದ್ಯಾ? ನೋಡಕ್ಕೆ ನೆಲ್ಲಿಕಾಯಿ ತರ ಇದೆಯಾ? ನಿನಗೆ ಆಪಲ್ ಅಂತ ಹುಡುಗಿ ಬೇಕಾ? ಒದ್ರೆ 1.5 ಅಡಿ ಆಗ್ಬಿಡ್ಬೇಕು. ಹೋಗಲಿ, ಏನೋ ಮಕ ನೋಡ್ತಾ ಇದ್ಯಾ? ಹೋಗಲೇ ನೆಲ್ಲಿಕಾಯಿ. ಅಪ್ಪ ಕುಂಬಳಕಾಯಿ, ಎಲ್ಲಯ್ಯ ನಿನ್ನ ಫ್ರೆಂಡು. ಅವನ್ ನಂಬಿಕೊಂಡು ಬರೋ ಗಿರಾಕಿಗಳನ್ನೆಲ್ಲ ಒಪ್ಕೊಂಡೆ, ಒಂದು ಕಾರ್ನು ರಿಪೇರಿ ಮಾಡ್ಲಿಲ್ವಲ್ಲಯ್ಯ? ಮಾಡ್ತಾನೆ ಪಾಪ. ಅವನು ಎಷ್ಟು ಅಂತ ಮಾಡ್ತಾನೆ? ಅವನು ತುಂಬಾ ಬಿಸಿ. ಅವನು ಬಿಸಿ ಇರ್ಲಯ್ಯ, ನನ್ನ ಬಾಡಿ ಎಲ್ಲಾ ಬಿಸಿ ಆಗೋಗಿದೆಯಲ್ಲ.
ಬಾರ ಇಲ್ಲಿ. ಯಾಕೆ? ಬಾರ ಹೇಳ್ತೀನಿ. ನನ್ ಮುಖಕ್ಕೆ ಐಸ್ ಚೆಲ್ಬಿಟ್ಟು ನೀನ್ ಮಾತ್ರ ಅಂತ ನಗ್ತಾ ಇದೀಯಾ? ಒಳ್ಳೆ ಮಾತಲ್ಲಿ ಇದೆಲ್ಲ ಒರ್ಸು. ನಾನ್ ಯಾಕೆ ಒರೆಸ್ಲಿ? ಇಲ್ಲ, ನಿಮ್ಮಪ್ಪ ಬಂದು ಒರೆಸ್ತಾನೆ. ಏನಂದ್ರಿ? ನಿಮ್ಮಪ್ಪ ಒರೆಸ್ತಾನ ಅಂದೆ. ನಮ್ಮಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಇಷ್ಟಕ್ಕೆ ಕೋಪ ಮಾಡ್ಕೋತಿಯಲ್ಲಿ ನೋಡು. ನೀನ್ ನನ್ನ ಮುಖದ ಮೇಲೆ ಐಸ್ ಕ್ರೀಮ್ ಚೆಲ್ಲಿದ್ಯಾ, ನಾನು ಅದನ್ನ ಒರೆಸಿದ್ರೆ ನಿನ್ನ ಪ್ರೀತಿನ ಒರೆಸ್ದಂಗೆ, ಅದೇ ನೀನ್ ಒರೆಸಿದ್ರೆ ನಿನ್ನ ಪ್ರೀತಿನ ಉಳಿಸ್ದಂಗೆ. ಹೇಳು, ಯಾವ್ದು ಮಾಡ್ತೀಯ? ಆಹಾಹಾ, ಈ ಕಥೆ ಎಲ್ಲ ಬೇಡ, ನೀವೇ ಒರೆಸ್ಕೊಳ್ಳಿ. ಓಕೆ ಓಕೆ, ನಾನೇ ಒರೆಸ್ಕೋತೀನಿ. ಒರೆಸ್ಕೊಳ್ಳಿ. ಒರೆಸ್ಕೋತೀನಿ. ಒರೆಸ್ಕೊಂಡೆ. ಸರಿ. ಯಾಕೆ ಅಳ್ತಾ ಇದೆಯಾ? ನಮ್ ಪ್ರೀತಿನ ಯಾರು ಅಳಿಸ್ಬಾರ್ದು. ಹುಚ್ಚಿ, ಬೆಂಕಿ ಅಂತ ಬಾಯಿಂದ ಅನ್ಮಾತ್ರಕ್ಕೆ ಬಾಯಿ ಸುಟ್ಟು ಹೋಗುತ್ತಾ? ತಮಾಷೆಗೆ ಹಾಗಂತೆ. ನಮ್ ಪ್ರೀತಿನ ಯಾರು ಅಳಿಸ್ತಾರೆ? ಯಾರೇ ಕೆಡಿಸ್ತಾರೆ? ಡೋಂಟ್ ವರಿ. ಸರಿ. ಸುಂದ್ರು, ಹುಬ್ಜಾನೆ ಕಾಣಿಸ್ತಾ ಇಲ್ಲ. ಅವನ ಅಕ್ಕನ್ ಅವನೇನ್ ನನ್ ಬಾಮ ಇದ್ದಾನ? ಏನು ಹಾಗಂದ್ರೆ? ಮತ್ತಿನ್ನೇನ್ ಸರ್, ಬೀದಿಲ್ ತಿರುಪಿ ಅಂತವ್ರನ್ನೆಲ್ಲ ಕರ್ಕೊಂಬಂದ್ ಇಟ್ಕೊಂಡ್ರೆ ಕೆಲ್ಸನ ಮಾಡ್ತಾನೆ. ಮತ್ತಿನ್ನೇನಪ್ಪ ಮಾಡ್ತಾನೆ? ಅಲ್ಲ, ಅವನು ಆ ಬಾಗಿಲ ಹತ್ರ ನಿಂತ್ಕೊಂಡು ಹೋಗೋ ಬರೋ ಹುಡುಗಿರ್ನೆಲ್ಲ ನೋಡ್ಕೊಂಡು ಕನಸ್ ಕಾಣ್ತಾನೆ. ಇಂಥವ್ರನ್ನ ಒಂದು 4 ಜನನ ನೀವು ಕರ್ಕೊಂಬಂದ್ ಇಟ್ಕೊಂಡ್ಬಿಟ್ರೆ ಎತ್ಕೊಂಡ್ ಹೋಗ್ಬೇಕಾಯ್ತದೆ ಚಿಪ್ಪು. ಬೆಳಿಗ್ಗೆ ಬೆಳಿಗ್ಗೆ ಅಪಶಕ್ನ ನುಡಿತಾ ಇದೆಯಲ್ಲ. ನನ್ ನಾಲ್ಗೆ ಮೇಲೆ ಮಚ್ಚೆ ಇದೆ. ಅಪ್ಪಿ ತಪ್ಪಿ ನಾನು ಏನಾದ್ರು ಅಂದ್ಬಿಟ್ರೆ ಅದಾಗೆ ಬಿಡುತ್ತೆ. ಅಯ್ಯೋ, ಹಾಗಲ್ಲ ಏನು ಅನ್ನಕ್ ಹೋಗ್ಬೇಡಪ್ಪ. ಮತ್ತೆ ಸಂಬಳ ಜಾಸ್ತಿ ಮಾಡಿ. ಮಾಡ್ತೀನಯ್ಯ. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಅಲ್ಲ, ನೀನ್ ಬರೋ ಸ್ಟೈಲ್ ನೋಡಿದ್ರೇನೆ ಭಯ ಆಗುತ್ತಲ್ಲಪ್ಪ. ಭಯನಾ? ಭಯ ಯಾಕೆ ಸರ್? ತಗೊಳ್ಳಿ. ಏನಿದು? ಮದುವೆ ಸರ್. ಅಲ್ಲಲ್ಲೇ ನೆಲ್ಲಿಕಾಯಿ, ನಾನು 10 ವರ್ಷದಿಂದ ಈ ಗ್ಯಾರೇಜ್ ನಲ್ಲಿ ಸ್ಪ್ಯಾನರ್ ಹಿಡ್ಕೊಂಡು ಹೋಗೋರು ಬರೋರ್ನೆಲ್ಲ ಸೆಟಪ್ ಮಾಡ್ತಾ ಇದ್ದೀನಿ. ಒಂದು ಸೆಟಪ್ ಆಗ್ತಾ ಇಲ್ವಲ್ಲಪ್ಪ? ಅದು ನಿಂಬೆ ಹಳ್ಳಕ್ಕೂ. ಅದ್ ಸರಿ. ಅಂದಂಗೆ ಹುಡುಗಿ ಯಾರು? ಹುಡುಗಿ ಅಲ್ಲ ಸರ್. ಹಾಗಾದ್ರೆ ಅವಳು ಹುಡುಗಿ ಅಲ್ವಾ? ಅನ್ಕೊಂಡೆ. ಈ ಹುಡುಗಿಗೆ ಯಾವ ಹುಡುಗಿ ಸಿಗುತ್ತೆ? ಸಿಕ್ಕಿದಾಳೆ, ರಂಬೆ ರಂಬೆ. ಯೋ ಪಾಪಸ್ ಕಳ್ಳಿ ಕೊಂಬೆ ತರ ಇದೆಯಾ? ರಂಬೆ ಹಾಗಯ್ಯ ಸಿಕ್ಕದ್ಲು? ರಂಬೆನೋ ಕೊಂಬೆನೋ, ಮದುವೆ ಬರೋದು ಮಿಸ್ ಮಾಡಬೇಡಿ. ಬರ್ತೀನಿ ಸರ್. ಬಾಯ್. ನಾನು ಯಾವ್ದಾನ ಹುಡುಗಿನ ನೋಡಿ ಸೆಟಪ್ ಮಾಡ್ಕೊಂಡ್ಬಿಡ್ಬೇಕು. ಯೋ, ನಿನ್ನ ಸೆಟಪ್ ಇರ್ಲಿ, ಎಲ್ಲಯ್ಯ ನಿನ್ನ ಸ್ನೇಹಿತ, ಅವನು ಎಲ್ಲಾದ್ರೂ ನಿನ್ನ ಹಾಗೆ ಸೆಟಪ್ಪು ಗಿಟ್ಟಪ್ಪು ಅಂತ. ಮೀನಾ, ಎಲ್ಲಿಗೆ ಹೋಗಿದ್ದೆ? ಫ್ರೆಂಡ್ ಮನೆಗೆ ಅಪ್ಪಾಜಿ. ಯಾವ ಫ್ರೆಂಡು? ಗರ್ಲ್ ಫ್ರೆಂಡಾ, ಬಾಯ್ ಫ್ರೆಂಡಾ? ಯಾವ ಫ್ರೆಂಡು ಅಂದೆ? ಅದೇಪ್ಪ, ಅದೇ ನನ್ನ ಫ್ರೆಂಡ್. ಮೀನಾ, ನಿನ್ ತಾಯಿ ಸತ್ತಾಗ ನಿನಗಿನ್ನೂ 3 ತಿಂಗಳು. ಅವತ್ತಿನಿಂದ ಇವತ್ತಿನವರೆಗೂ ನಿನ್ನ ಪ್ರೀತಿಯಿಂದ ಸಾಕಿ ಬೆಳೆಸ್ದೆ. ನೀನ್ ಕೇಳಿದ್ದನ್ನೆಲ್ಲ ನೆರವೇರಿಸ್ದೆ. ಮೀನಾ, ಯಾಕಮ್ಮ ಈ ರೀತಿ ಮಾಡ್ತಿದೀಯ? ನನಗೆ ಮಾನ ಮರ್ಯಾದೆ ಮುಖ್ಯ ಅಮ್ಮ. ಹೋಗಿ ಹೋಗಿ ಆಫ್ಟರ್ ಆಲ್ ಒಬ್ಬ ಜುಜುಬಿ ಮೆಕ್ಯಾನಿಕ್ ಜೊತೆ ಸುತ್ತುತ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿನಗೆ? ನೋಡಮ್ಮ ಮೀನಾ, ನಿನಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಪೈಸಾ ಕೂಡ ಹಾಕಿದ್ದೀನಿ. ಯಾಕೆ ಗೊತ್ತೇನಮ್ಮ? ನಿನ್ ಬಾಳು ಚೆನ್ನಾಗಿರ್ಬೇಕನ್ನೋದೇ ನನ್ನ ಆಸೆ ಅಮ್ಮ. ಹೊಟ್ಟೆ ಹಸುವಾಗುತ್ತೆ ಅಂತ
ಭಿಕ್ಷೆ ಬೇಡಿ ತಿನ್ನೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ತಿಪ್ಪೆ ಮೇಲೆ ಕೂತ್ಕೊಂಡು ಎಂಜಿಲನ್ನ ತಿನ್ನೋದು ತಪ್ಪಮ್ಮ. ಇನ್ಮೇಲೆ ಅವನ ಜೊತೆ ನಿನ್ನ ನೋಡ್ದೆ ಅಂದ್ರೆ ನಿನ್ನನ್ನು ಸಾಯಿಸ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಯೋ ಏನಯ್ಯ ನಿನ್ನ ರೋದನೆ? ನಿನ್ನ ಅವಸ್ಥೆ ನನ್ನಿಂದ ನೋಡಕ್ಕಾಗಲ್ಲಪ್ಪ. ಅವಳಿಲ್ದೆ ನಾನು ಒಂದು ಕ್ಷಣನೂ ಬದುಕೋಕ್ಕಾಗಲ್ಲ ಕಣೋ. ನಿನ್ನೆ ರಾತ್ರಿಯಿಂದ ಅವಳ ನೋಡಕ್ಕೆ ಆಗ್ತಾ ಇಲ್ಲ. ಅಲ್ಕ ಅದ್ರ ಮಗ ಅವರಪ್ಪ ಮೆಶ್ ಹಾಕಿ ಮಳೆ ಹೊಡೆದು ಬಿಟ್ಟಿದ್ದಾನೆ. ಪುಣ್ಯ ನಿನ್ ತಲೆಗೆ ಹೊಡಿಲಿಲ್ವಲ್ಲ. ನಾನು ಮೊದ್ಲೇ ಹೇಳ್ದೆ, ನನ್ ಮಾತು ಕೇಳಲಿಲ್ಲ ನೀನು. ಸರಿ ಹೋಗಿ ಬಾಗಿಲು ತಟ್ಟು, ಬರ್ತಾಳೆ, ಮಾತಾಡ್ಸ್ಕೊಂಡ್ ಬಾ. ಅವರಪ್ಪ ಇವತ್ತು ತಾರೀಖು ಎಷ್ಟು? 1. ಅವನೆಲ್ಲಿರ್ತಾನೆ ಜುಗ್ಗ? ದುಡ್ಡು ವಸೂಲಿಗೆ ಹೋಗಿರ್ತಾನೆ. ಹೋಗಿ ಮಾತಾಡ್ಸ್ಕೊಂಬಾ. ಹೋಗುವಂತೀಯ? ಧೈರ್ಯವಾಗಿ ಹೋಗಯ್ಯ. ಮೀನಾ, ಮೀನಾ ಯಾಕೆ ಅಳ್ತಾ ಇದೀಯಾ? ಸೂರಿ, ಪ್ರೀತಿ ಮಾಡೋದ್ ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ. ತುಂಬಾ ಕಷ್ಟ. ತುಂಬಾ ಕಷ್ಟನಾ? ಫೇಸ್ ಮಾಡ್ಬೇಕು. ಅದು ನನ್ನ ಕೈಯಿಂದ ಆಗಲ್ಲ ಸೂರಿ. ನೀವು ನನ್ನ ಮರ್ತ್ಬಿಡಿ. ಮೀನಾ, ಏನ್ ಹೇಳ್ತಾ ಇದೀಯ? ನಾವು ಪ್ರೀತಿಸೋದ್ರಿಂದ ಇಬ್ಬರಿಗೂ ತೊಂದರೆ. ಪ್ರೀತಿಲಿ ತೊಂದರೆ ಇದ್ರೆ ತಿಳಿಸ್ ಸಿಗೋದು. ಅಷ್ಟಕ್ಕೆ ಹೆದರ್ಕೊಂಡ್ರೆ ಹೇಗೆ ಮೀನಾ? ಈ ಗಿಲ್ಲು ನಂಗೆ ಅಭ್ಯಾಸ ಇಲ್ಲ. ನಮ್ ತಂದೆಗೆ ವಿಷಯ ಗೊತ್ತಾಗಿ ನನ್ನ ಸಿಕ್ಕಾಪಟ್ಟೆ ಬೈದ್ರು, ಹೊಡೆದ್ರು. ನಾನ್ ನಿಮ್ ಜೊತೆ ಸೇರಿದ್ರೆ ನನ್ನ ಸಾಯಿಸ್ಬಿಡ್ತೀನಿ ಅಂದ್ರು. ನಾನ್ ಸತ್ರು ಪರವಾಗಿಲ್ಲ, ಆದ್ರೆ ನಮ್ ತಂದೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ತುಂಬಾ ಒಳ್ಳೆ ಕೆಲಸ. ಜೊತೆಗೆ ನಾನು ಬಂದ್ಬಿಡ್ತೀನಿ. ಒಟ್ಟಿಗೆ 3 ಜನನು. ಸಾರಿ, ನೋಡಿದ್ಯಾ ಮೀನಾ, ನಾನು ಸಾಯ್ತೀನಿ ಅಂತ ಹೇಳಿದ ಮಾತ್ರಕ್ಕೆ ನಿನ್ನ ತಡ್ಕೊಳಕ್ಕಾಗಲಿಲ್ಲ. ಅಂಥದ್ರಲ್ಲಿ ನನ್ನ ಮರ್ತ್ಬಿಡು ಅಂತ ಹೇಳಿದ ಮಾತು ನಿಜವಾದ ಮಾತಾ? ಅದು ಸಾಧ್ಯನಾ ಮೀನಾ? ಅಳ್ಬೇಡ ಮೀನಾ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಕೈ ಬಿಡೋಲ್ಲ. ನಮ್ಮಿಬ್ಬರನ್ನ ಬೇರೆ ಮಾಡೋಕೆ ಯಾವನಿಂದನೂ ಸಾಧ್ಯ ಇಲ್ಲ. ಬೇಡಿ ಸೂರಿ, ಹಠ ಮಾಡಬೇಡಿ. ನಮ್ ತಂದೆ ತುಂಬಾ ಕೆಟ್ಟವರು. ನಾನು ತುಂಬಾ ಕೆಟ್ಟವನೇ. ನಿಮ್ ತಂದೆ ವಯಸ್ಸನ್ನ ಮರೆತು ನನ್ನ ಜೊತೆ ಗುದ್ದಾಡೋದಕ್ಕೆ ಅಂತ ಬಂದ್ರೆ ಮುಂದೆ ನಡೆಯೋದೇ ಬೇರೆ. ಸೂರಿ, ಇಂಥ ನಿರ್ಧಾರನ ನೀವು ಯಾವತ್ತೂ ತಗೋಬೇಡಿ. ನನಗೆ ಭಯ ಆಗುತ್ತೆ. ನೀವು ನಿಜವಾಗ್ಲೂ ನನ್ನ ಪ್ರೀತಿಸೋದಾದ್ರೆ ನೀವು ಯಾರ ಮೇಲೂ ಕೈ ಮಾಡಬಾರ್ದು. ಹಾಗಂತ ನನಗೆ ಮಾತು ಕೊಡಿ. ಅಲ್ಕ ನನ್ನ ಮಗನೇ, ನಾನು ಮನೇಲಿ ಇಲ್ದೇ ಇರುವಾಗ ನನ್ನ ಮನೆ ಒಳಗಡೆ ನಿನಗೇನೋ ಕೆಲಸ? ಬಾಗಿಲು ಹಾಕೊಂಡು ಒಳಗಡೆ ಏನೋ ಮಾಡ್ತಿದ್ದೆ? ನಿಮ್ ಮಗಳನ್ನ ಕೇಳಿ ಹೇಳ್ತಾರೆ. ಬಾಗಿಲು ಹಾಕೊಂಡ ಕ್ಷಣಕ್ಕೆ ನಾವು ತಪ್ಪು ಮಾಡ್ತಾ ಇದೀವಿ ಅಂತ ಅರ್ಥನಾ? ನಿನ್ನೆ ರಾತ್ರಿಯಿಂದ ಇವಳ ನೋಡ್ಲಿಲ್ಲ, ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟು ಧೈರ್ಯ ನಿನಗೆ? ಗಂಡ್ಸಲ್ವಾ? ಧೈರ್ಯ ಬೇಡ, ತೆಗೆದು ಬಿಟ್ರೆ ಹಲ್ಲೆಲ್ಲ ಉದುರಬೇಕು. ಹಲ್ಕ ಬಡ್ಡಿ ಮಗನೇ, ಏನ್ ಅನ್ಕೊಂಡಿದ್ಯೋ? ಪೊಲೀಸ್ನವ್ರ ಕೈ ಕೊಟ್ಟು ಒಳಗಾಕ್ಸಿ ಮೂಳೆ ರಿಪೇರಿ ಮಾಡಿಸ್ಬಿಡ್ತೀನಿ. ಯಜಮಾನ್ರೆ, ಏನಾಯ್ತು? ಏನಾಯ್ತಾ? ಲೇ ಕುಳ್ಳು ಬದನೆಕಾಯಿ,
ನೀನೀ ರೂಮ್ ಕೊಟ್ರೆ ಇಂಥ ಹಲ್ಕಾ ಜನಗಳನ್ನೆಲ್ಲ ರೂಮ್ನಲ್ಲಿ ಇಟ್ಕೊಂಡು ತಲೆ ಹಿಡಿ ಕೆಲಸ ಮಾಡ್ತೇನೋ? ಇವತ್ತು ಸೂರ್ಯ ಮುಳುಗೋದ್ರೊಳಗೆ ಮನೆ ಖಾಲಿ ಮಾಡ್ಬೇಕು. ಇಲ್ಲ ಅಂದ್ರೆ ನೀನು ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಿಮ್ ಮನೆನೂ ಖಾಲಿ ಮಾಡಲ್ಲ, ನಿಮ್ ಮಗಳನ್ನೂ ಬಿಡಲ್ಲ. ಅದೇನ್ ಕಿಸಿತೀರ ಕಿಸಿ ಹೋಗ್ರಿ. ಬಾರೋ. ಹೋಗಿ ಒಳಗೆ. ಇರ್ಲಾರ್ದವನು ಇರುವೆ ಬಿಟ್ಕೊಂಡಂತೆ. ಹಂಗೆ ಏನೋ ನಿಮ್ಮಿಬ್ರು ಪ್ರೀತಿಗೆ ಸಹಾಯ ಮಾಡಿದೆ. ಇದ್ ನನ್ ತಪ್ಪ. ಈಗ ನಿನ್ ಜೊತೆ ನಾನು ಎತ್ತಂಗಡಿ ಮಾಡ್ಬೇಕು. ಮುಂದೇನು? ಸರ್, ನಿಮ್ಮನ್ನ ಯಾರೋ ಕರೀತಾ ಇದ್ದಾರೆ ಸರ್. ಅರ್ಧ ಗಂಟೆಯಲ್ಲಿ ಜಾಗ ಖಾಲಿ ಮಾಡ್ಬೇಕು. ಎಲ್ಲ ಅಂದ್ರೆ ನಾನು ನಿನಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ನನಗೆ 5 ನಿಮಿಷ ಟೈಮ್ ಕೊಡ್ತೀಯ ನೀನು? ಲವ್ ಸೂರಿ, ಯಾಕೋ ಒದೆ ತಿನ್ ಸಾಯ್ತಾ ಇದ್ಯಾ? ಎದ್ದು ಬಾಸೋ. ಶಂಭುಲಿಂಗಯ್ಯ, ಇಂಥ 10 ಕಂತ್ರಿನಾಯಿಗಳು ಬಂದ್ರು ನನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಗಳನ್ನ ನನ್ನಿಂದ ಬೇರೆ ಮಾಡೋದಕ್ಕೆ ಈ ಜನ್ಮದಲ್ಲಿ ನಿಮ್ಮ ಕೈಯಿಂದ ಸಾಧ್ಯ ಇಲ್ಲ. ಇದು ನಾನು ನಿಮ್ಗೆ ಹಾಕ್ತಾ ಇರೋ ಸವಾಲ್. ಅಮ್ಮ. ಸೂರಿ, ಇದೇನು ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟೆ? ಏನಮ್ಮ ನೀನು, ನಿನ್ನ ಕಷ್ಟನ ನಂಗೆ ನೋಡಕ್ಕೆ ಆಗ್ತಾ ಇಲ್ಲ. ನಿನ್ನ ಜ್ಞಾಪಕ ಬಂತು, ನಿಂತ ಕಾಲಲ್ಲೇ ಓಡ್ಬಿಟ್ಟೆ. ಏನೋ ಅದು? ಅದೇನಮ್ಮ, ನಿನಗೊಬ್ಳು ಸೊಸೆ ಬೇಕು ಅಂತ ಕಂಡು ದೇವರಿಗೆಲ್ಲ ಬೇಡ್ಕೊತಾ ಇದ್ಯಲ್ಲ, ಈಗ ಆ ದೇವರೇ ಪ್ರತ್ಯಕ್ಷ ಆಗಿ ನಿನ್ ಸೊಸೆಯಾಗಿ ಬಂದು ನಿಂತಾಳೆ. ನಿನ್ ಮಾತು ನಿಜಾನೇನೋ? ಹೂನಮ್ಮ. ತನ್ನಿಂದ ನಂಬಕ್ಕೆ ಆಗ್ತಾ ಇಲ್ವಲ್ಲೋ? ಯಾರೋ ಹುಡುಗಿ? ನೀನ್ ಬಂದು ನೋಡಮ್ಮ. ನಾನಂತೂ ಇಷ್ಟಪಟ್ಟಿದ್ದೀನಿ. ನಿನಗೂ ಇಷ್ಟ ಆಯ್ತು ಅಂದ್ರೆ ನಿಂತ ಜಾಗದಲ್ಲೇ ಮದುವೆ ಮಾಡ್ಕೋತೀನಮ್ಮ. ಇಷ್ಟೊಂದು ಅವಸರದಲ್ಲಿ ಇದೆಯಲ್ಲೋ ನೀನು? ನೀನ್ ನೋಡೋದ್ ಬೇಡ್ಬೇನಮ್ಮ. ಅಮ್ಮನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ಮಗ ಇದ್ದೇ ನಮ್ಮ ಪ್ರಯೋಜನ. ಮತ್ತೆ ನಿಂತ್ಕೊಂಡಿದ್ಯಾ? ಬಾ ಹೋಗೋಣ. ಹೆಚ್ಚಿಗೆ ಮಾತು ಬೇಡ, ನಡಿ ನಡಿ.
ಎಷ್ಟು ದಿವಸ ಅಂತ ಹೀಗೆ ಕೂತು ಜಾಗದಲ್ಲೇ ಕೂತಿರ್ತೀಯ? ಆಗಿದ್ದಾಗೋಯ್ತು, ಮುಂದೆ ನಡಿಬೇಕಾದನ್ನು ನೋಡು. ನಡೆಯೋದೆಲ್ಲ ನಡೆದೋದ್ಮೇಲೆ ನಾನು ಮಾಡೋದೇನೋ ಇದೆ. ನಿನ್ನ ನೋವು ನನಗೂ ಅರ್ಥ ಆಗುತ್ತೆ. ಏನ್ ಮಾಡೋದು, ಜಗತ್ತಿನಲ್ಲಿ ಅವಳೊಬ್ಳೇನ ಹೆಣ್ಣು. ಬೇರೆ ಯಾರನ್ನಾದ್ರೂ ನೋಡಿ ಮದುವೆ ಮಾಡ್ಕೊ. ಮತ್ತೆ ಮದುವೆನಾ? ಪ್ರಪಂಚದಲ್ಲಿ ಕೋಟ್ಯಾಂತರ ಹೆಣ್ಣಿರ್ಬೋದು, ಆದ್ರೆ ನನಗೆ ನನ್ನ ಮೀನ ಒಬ್ಳೆ ಕಾಣೋ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಅವಳ ನೆನಪಲ್ಲಿ ಬಾಳ್ತೀನಿ ಹೊರತು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ನನ್ನ ಮೀನ ಜಾಗದಲ್ಲಿ ಅವಳನ್ನ ಕೂರ್ಸೋಕೆ ನನ್ನಿಂದ ಆಗ್ತಾ ಇಲ್ಲ ಕಣೋ. ನಿನ್ನ ಕೈ ಮುಗಿ ಕೇಳ್ಕೊತೀನಿ, ಇಂಥ ಪ್ರಶ್ನೆನ ಇನ್ನೊಂದ್ಸಲಿ ಹಾಕ್ಬೇಡ. ನಿನ್ನ ಸ್ಥಿತಿನ ನನ್ನಿಂದ ನೋಡಕ್ಕಾಗಲ್ಲ, ನನ್ನಿಂದ ನೋಡಕ್ ಆಗಲ್ಲ ಕಣೋ. ನನಗೇನು ಆಗಿದೆ? ಐ ಆಮ್ ಆಲ್ ರೈಟ್. ನನ್ನ ಮೀನ ಎಲ್ಲೇ ಇರಲಿ, ಹೇಗೆ ಇರಲಿ, ಅವಳು ಚೆನ್ನಾಗಿರ್ಬೇಕು. ಮೀನಾ, ನೀನ್ ನಮ್ಮನೆ ಕಾಲಿಟ್ಗಳಿಗೆ ತುಂಬಾ ಚೆನ್ನಾಗಿದೆ. 15 ವರ್ಷದಿಂದ ಸಾಲ್ವಾಗದೆ ಕೋರ್ಟಲ್ಲಿದ್ದ ನಮ್ಮ ಆಸ್ತಿ ತಕರಾರು ಬಗೆಹರಿತು. ನಮ್ಮ ಫ್ಯಾಕ್ಟ್ರಿಗೆ 5 ಕೋಟಿ ರೂಪಾಯಿ ಹೊಸ ಕಾಂಟ್ರಾಕ್ಟ್ ಸಿಕ್ತು. ಇದೆಲ್ಲ ನಿನ್ನ ಕಾಲ್ಗುಣ. ಯಾಕೆ ಮೀನಾ ಒಂಥರ ಇದೆಯಾ? ಸಂತೋಷವಾಗಿರ್ಬೇಕಾದ ಸಮಯದಲ್ಲಿ ಕಣ್ಣಲ್ಲಿ ನೀರು ಬರಬಾರ್ದು. ಇದು ನಿನ್ನ ಮನೆ, ಇಲ್ಲಿ ಯಾವ ಕೊರತೆನೂ ಇಲ್ಲ, ಅತ್ತೆ ಮಾವನ ಕಾಟ ಇಲ್ಲ. ಈ ಮನೇಲಿ ನೀನ್ ರಾಣಿ, ಹೇಗೆ ಬೇಕಾದ್ರೂ ಇರ್ಬೋದು. ನೋಡು ಮೀನಾ, ನೀನ್ ಯಾವುದಕ್ಕೂ ಕಣ್ಣೀರು ಹಾಕ್ಬಾರ್ದು, ಸದಾ ನಗ್ನಗ್ತಾ ಇರಬೇಕು. ಅದೇ ನನ್ನ ಆಸೆ. ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಕೀರಿದಳು. ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಕೀರಿದಳು. ಆಹಾ ಮಲ್ಲೆ ಹೂವ ನಾ ಹೃದಯ ತುಂಬಿಕೊಂಡೆ, ಹೂವು ಈಗ ಹಾವಾಯಿತೆ. ಪ್ರೀತಿಯಿಂದ ಕುಕ್ಕಿ ನೀ ನೋಯಿಸಿದೆ ಏಕೆ ಹೇಳು ನೀ. ಪ್ರತಿದಿನ ನಾನು ಕುಡಿವೆ, ನಿನ್ನ ನೆನಪಲೆ ಹಾಡಿ ಕುಣಿವೆ, ನಲಿವೆ ಅಳುವೆ. ನಾನೇನು ದೇವದಾಸನಲ್ಲ, ನನ್ನಂತ ಪ್ರೇಮ
ಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು. ಸಾವು ಮಧ್ಯೆ ನಾವು ಕಟ್ಟಿಕೊಂಡ ನಂಟು ನೀರ ಮೇಲೆ ಗುಳ್ಳೆಯಂಗೆ. ಪ್ರೀತಿ ಪ್ರೇಮ ಸುಳ್ಳು ಎಲ್ಲ ಇಲ್ಲಿ ಪೊಳ್ಳು. ಮೂಢನೆ ಬದುಕಿನ ತುಂಬ ಹೊಲಸು, ಅದ ನೆನೆಯದೆ ಹೋದರೆ ಸೊಗಸು ಮನಸ್ಸು. ಇದೇನು ಪ್ರೇಮ ಲೋಕವಲ್ಲ, ನನ್ನಂತ ದೇವಿ ಕಾಣುವಳು. ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು. ಸಾರಾಯಿಸಿ ಜಯಲ್ಲಿ ನನ್ನ ದೇವಿ ಕಾಣುವಳು. ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು. ಆಹಾ प्रवर्तते उत्तिष्ठ नरशार्दूल कर्तव्यं दैवमान्धिकम्. कौसल्या सुप्रजा रामपूर्वा संध्या प्रवर्तते उत्तिष्ठ ಮೀನಾ, ನಿನ್ ದೃಷ್ಟಿಲಿ ನಿನ್ ತಂದೆ ತುಂಬಾ ಕೆಟ್ಟವನಾಗಿರ್ಬಹುದು. ಆದ್ರೆ ಯಾವ ತಂದೆನೂ ತನ್ನ ಮಗಳು ಚೆನ್ನಾಗಿರ್ಬೇಕು, ಒಳ್ಳೆ ಮನೆ ಸೇರ್ಬೇಕು ಅಂತ ಬಯಸ್ತಾನೆ. ಅಂಥ ತಂದೆಯರಲ್ಲಿ ನಾನು ಒಬ್ಬ ಅಮ್ಮ. ಈಗ ನೀನು ಸಿಕ್ಕಿರೋ ಗಂಡ, ಈ ಸಂಬಂಧ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದೀವಮ್ಮ. ನಡೆದಿದ್ದೆಲ್ಲ ಮರೆತು ಸಂತೋಷವಾಗಿ ಸಂಸಾರ ಮಾಡು. ಅಳಿಯಂದ್ರ ಮನಸ್ಸು ನೋಯಿಸ್ಬೇಡ. ಮುಖ ಈ ತರ ಯಾವಾಗ್ಲೂ ಗಂಟಾಕೊಂಡಿರ್ಬೇಡಮ್ಮ. ನಗ್ನಗ್ತಾ ಇರು. ಮೀನಾ, ನಾನಿನ್ನು ಬರ್ಲಮ್ಮ? ಮೀನಾ, ಮೀನಾ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಏನಿಲ್ಲ, ನಾನು ಮನೆಗೆ ಹೋಗ್ತೀನಿ ಅಂದೆ, ಅದಕ್ಕೆ. ಅಷ್ಟೇನಾ? ನೀವು ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಇಲ್ಲೇ ಇದ್ಬಿಡಿ. ಬೇಡಿ ಹೇಳಿ ಅಂದ್ರೆ ಕೊಟ್ಟ ಹೆಣ್ಣು ಕುಲುಕು ಹೊರಗೆ ಅಂತಾರೆ. ಮಗಳನ್ನ ದಾರ ಎರೆದು ಕೊಟ್ಟ ಮೇಲೆ ಅವಳು ಹೇಗ್ ಬಾಳ್ತಾಳೆ ಅನ್ನೋದನ್ನ ದೂರದಿಂದ ಕೇಳಿ ಸಂತೋಷ ಪಡಬೇಕು. ನಾನು ಬರ್ಲಾ ಅಳಿ ಅಂದ್ರೆ? ನಾ ಬರ್ಲಮ್ಮ? ಛೀ ಛೀ ಛೀ, ವಾಟ್ ಇಸ್ ದಿಸ್? ಚಿಕ್ಕ ಮಕ್ಕಳ ಥರ ಅಳ್ತಾ ಇದೆಯಲ್ಲ. ನೋಡು, ನಿನಗೋಸ್ಕರನೇ ಒಂದು ಕಾರ್ ಇದೆ. ಯಾವಾಗ ಬೇಕಾದ್ರೂ ಹೋಗಿ ನಿನ್ ತಂದೆನ ನೋಡ್ಕೊಂಡು ಬರ್ಬೋದಲ್ಲ. ತಿಂಡಿ ಮಾಡ್ಕೊಂಡು ರೆಡಿಯಾಗಿರು. ಯಾರೋ ಬಂದಿದ್ದಾರೆ, ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಕರ್ಮ ಕರ್ಮ, ಬಾ. ಮಲ್ಕ. ಹಾಳಾದ್ ಲವ್ ಯಾಕೆ ಮಾಡ್ಬೇಕು? ಯಾಕೆ ಕುಡಿಬೇಕು? ಡಿಸಪಾಯಿಂಟ್ ಆದ ತಕ್ಷಣ ಕುಡಿಯೋದನ್ನ ಕೆಲಸ? ಯಾವ ಬೋಳಿ ಮಗ ಕಂಡಿಡಿದ್ನೋ ಇದನ್ನ? ಮೀನಾ, ಮೀನಾ, ಸುಂದ್ರ. ಏನಪ್ಪ? ನನಗೆ ಮೀನಾ ಬೇಕು, ಮೀನಾ ಬೇಕು. ಮೀನ್ ಬೇಕು ಅನ್ನೋ ಹಿಡ್ಕೊಂಬತ್ ಕೊಡ್ತೀನಿ. ಆದ್ರೆ ಮೀನ ಬೇಕು ಅಂತಂದ್ರೆ ನನ್ನಿಂದಾಗಲ್ಲ. ಹೋಗಲ್ಲ, ನೀನೇನ್ ಕರ್ಕೊಂಡು ಬರೋದು ಬೇಡ. ನಾನೇ ಕಣ್ಣು ಮುಚ್ಕೊಂಡು
ನಾನು ಮೀನಾ ಹತ್ರ ಹೋಗ್ತೀನಿ. ಮೀನಾ ಮೀನಾ ಗುಡ್ ಮಾರ್ನಿಂಗ್ ಸರ್. ಯೋ ಏನ್ರಯ್ಯ ನಿಮ್ ಕತೆ? ಆ ಸೂರ್ಯನ್ ನೋಡಿದ್ರೆ ಸಿಂಕ್ ಆಗಿದ್ದಾನೆ, ಸುಂದ್ರನ್ ನೋಡಿದ್ರೆ ಸುಂಡ್ರಿಸ್ಕೊಂಡೇ ಹೋಗಿದ್ದಾನೆ. ನಿನ್ ನೋಡಿದ್ರೆ 11 ಗಂಟೆಗೆ ಅತ್ತೆ ಮನೆಗೆ ಬಂದಾಗ ಬರ್ತಿದ್ಯಲ್ಲ. ನನ್ನ ಮಕ್ಳ ನಿಮ್ಗೆಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕೆ ಲೇಟ್ ಆಗಿ ಬಂದೆ? ರಾತ್ರಿ ಎಲ್ಲ ನಿದ್ದೆ ಇಲ್ಲ ಸರ್. ರಾತ್ರಿ ಎಲ್ಲ ಯಾಕೆ ನಿದ್ದೆ ಮಾಡ್ಲಿಲ್ಲ? ಹೊಸದ ಮದುವೆ ಆಗಿದೆಯಲ್ಲ ಸರ್. ಅಯ್ಯೋ ಅದಕ್ಕೇನಯ್ಯ ಎರಡೆರಡು ಕಡೆ ಡ್ಯೂಟಿ ಮಾಡಬಾರ್ದು ಅನ್ನೋದು. ಒಂದು ನೈಟ್ ಡ್ಯೂಟಿ ಮಾಡು, ಇಲ್ಲ ಡೇ ಡ್ಯೂಟಿ ಮಾಡು. 2 ಕಡೆ ಮಾಡಿದ್ರೆ ಹೀಗೆ ಆಗೋದು. ನಾಳೆಯಿಂದ ಟೈಮ್ ಸರಿಯಾಗಿ ಬರ್ತಾನೆ. ಆಗ್ಲಿ ಸರ್, ಪ್ರಯತ್ನ ಮಾಡ್ತೀನಿ. ಏನಂದೆ ರಾಜ? ಪ್ರಯತ್ನ ಮಾಡ್ತೀನಿ ಅಂದೆ. ಪ್ರಯತ್ನ ಮಾಡ್ತೀನಿ ಅಂದ್ಯಾ? ಅಯ್ಯೋ ಕಂದ, ಇಲ್ಲಿ ನಿಂತ್ಕೋ. ಬರೋಕೆ ಪ್ರಯತ್ನ ಪಡ್ತೀಯ ನನ್ನ ನನ್ನ ಮಕ್ಕಳ. ನಿಮ್ಮಂತ ಅವ್ರನ್ನೆಲ್ಲ ನಂಬ್ಕೊಂಡು ನಾನು ಈ ಗ್ಯಾರೇಜ್ ಇಟ್ನಲ್ಲ, ನನ್ನ ಬುದ್ಧಿನ ಬೋಲ್ಟು ನೆಟ್ಟು ತಗೊಂಡು ಹೊಡ್ಕೋಬೇಕು. ಮೀನಾ, ಅಬ್ಬಬ್ಬಬ್ಬಬ್ಬ, ಅದೇನು ರಶ್ಶು ಆ ಬಟ್ಟೆ ಅಂಗಡಿಲಿ. ಮೀನಾ, ಇವತ್ತು ನಾನು ಆಫೀಸ್ಗೆ ಹೋಗೇ ಇಲ್ಲ. ಇದು ನೋಡು, ಇಷ್ಟೊತ್ತು ಬಟ್ಟೆ ಅಂಗಡಿಲೇ ಇದ್ದು ನಿನಗೋಸ್ಕರ ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಇದು ನೋಡು, ಚೆನ್ನಾಗಿದ್ಯಾ? ಇದು ಚೆನ್ನಾಗಿದ್ಯಾ ನೋಡು. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ನಿನಗೂ ಹಿಡಿಸ್ಬೋದು. ಹಿಡಿಸ್ಲಿಲ್ಲ ಅಂದರೆ ರಿಟರ್ನ್ ಮಾಡಿ ಬೇರೆ ತಂದ್ರಾಯ್ತು. ಏನ್ ಮೀನಾ, ಯಾಕೆ ಸುಮ್ಮನೆ ಇದೆಯಾ? ನೀನು ಬಂದಾಗನಿಂದ ನಾನು ನೋಡ್ತಾನೆ ಇದ್ದೀನಿ. ನಾನೇ ಮೇಲ್ಬಿದ್ದು ಮಾತಾಡಿಸ್ತಿದ್ದೀನಿ. ಒಂದೇ ಒಂದು ಮಾತು ನೀನು ಮಾತಾಡ್ತಿಲ್ಲ. ನಿನ್ನ ವಾಯ್ಸ್ ಹೇಗಿದೆ ಅಂತ ಕೂಡ ನಾನು ಕೇಳಲಿಲ್ಲ. ಯಾವಾಗಲೂ ಮುಖ ಗಂಟು ಹಾಕೊಂಡಿರ್ತೀಯ. ಯಾಕೆ ಮೀನಾ? ನನ್ನಿಂದ ಏನಾದರೂ ತಪ್ಪು ನಡೆದಿದ್ರೆ ಹೇಳು, ತಿದ್ಕೋತೀನಿ. ಮದುವೆಯಾದ ಹೊಸರಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸಂತೋಷವಾಗಿರ್ಬೇಕು. ನನಗೆಲ್ಲಿದೆ ಅದೆಲ್ಲ? ನನಗೆ ಯಾಕೆ ಈ ಶಿಕ್ಷೆ? ಅಥವಾ ನಾನು ಇಷ್ಟ ಇಲ್ವಾ ನಿನಗೆ? ಮದುವೆಯಾದ ಹೊಸ್ತು ಅಂತ ನಾನು ಸುಮ್ಮನಿದ್ದೆ. ಆದರೆ ನಿನ್ನ ಮನಸ್ಸಲ್ಲಿ ಏನೋ ಇದೆ. ಅದೇನು ಅಂತ ನನಗೆ ಗೊತ್ತಾಗಬೇಕು. ನೋಡು ಮೀನಾ, ನನಗೆ ಹುಚ್ಚಿಡಿಸ್ಬೇಡ. ನಿನಗೆ ಮನೆ ಇಷ್ಟ ಇಲ್ವಾ? ಬೇರೆ ಮನೆ ಕಟ್ಟಿಸ್ಕೊಡ್ತೀನಿ. ನಾನಿನ್ನು ನಿನ್ನ ಹೆಚ್ಚು ಒತ್ತಾಯಿಸೋಲ್ಲ. ನಿನಗಿಲ್ಲಿರೋಕೆ ಇಷ್ಟ ಇಲ್ದಿದ್ರೆ ಹೇಳು. ನಿಮ್ಮ ತಂದೆನ ಕರೆಸಿ ನೀನು ಕಳಿಸ್ಕೊಡ್ತೀನಿ. ಯಾವುದಕ್ಕೂ ಒಂದು ನಿರ್ಧಾರಕ್ಕೆ ಬಾ. ಹಳೇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನೀನು ಭಾಳ ಹಾಳು ಮಾಡ್ಕೋಬೇಡಮ್ಮ. ಇಂಥ ಗಂಡ ಸಿಕ್ಕಿರೋದು ನಿನ್ ಪುಣ್ಯ ಅಮ್ಮ. ಯಾವತ್ತು ಗಂಡನ ಮನಸ್ಸು ನೋಯಿಸ್ಬೇಡಮ್ಮ. ಸೂರಿ, ಏನೋ ಇದೆಲ್ಲ ಯಾವ ಡಾಕ್ಟ್ರಿಗೆ ತೋರಿಸಿದ್ರು ವಾಸಿ ಆಗ್ತಾ ಇಲ್ವಲ್ಲಪ್ಪ. ಮೀನಾ 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 ಮೀನಾ, ಇದಕ್ಕೊಂದೇ ದಾರಿ. ಮೀನಾ
ಕರೆಕ್ಟ್. ಸದಾ ನಿಮ್ಮದೇ ಧ್ಯಾನ ಮೀನಾ. ಯಾವ ಡಾಕ್ಟರ್ ಬಂದರೂ ಅವನ ಕಾಯಿಲೆನ ವಾಸಿ ಮಾಡೋಕ್ಕಾಗಲ್ಲ. ಕುಡ್ದು ಕುಡ್ದು ದೇಹನ ಹಾಳು ಮಾಡ್ಕೋತಾ ಇದ್ದಾನೆ. ನೀವು ಮನಸ್ಸು ಮಾಡಿದ್ರೆ ಅವನಿಗೆ ಬಂದು ಬುದ್ಧಿ ಹೇಳ್ಬೋದು. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನೀನ್ ಕೆಲ್ಸಕ್ಕೆ ಹೋಗು, ನಾನ್ ನೋಡ್ಕೊಂಡು ಬರ್ತೀನಿ. ಮೀನಾ, ಏನಾಯ್ತು? ಯಾಕೊಂಥರ ಇದೆಯಾ? ಅದು ನಮ್ ತಂದೆಗೆ. ನಿಮ್ ತಂದೆಗೆ ಏನಾಯ್ತು? ಏನಿಲ್ಲ, ಸ್ವಲ್ಪ ಹೊಟ್ಟೆ ನೋವು. ಅಷ್ಟಕ್ಕೆ ಇಷ್ಟೊಂದು ಗಾಬರಿನಾ? ತಂದೆ ಮೇಲೆ ಅಷ್ಟೊಂದು ಪ್ರೀತಿ ಅವ್ರಿಗೆ. ಸರಿ ನಡಿ, ನಾನು ಬರ್ತೀನಿ. ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಬರೀ ಹೊಟ್ಟೆ ನೋವು ತಾನೆ, ನಾನೇ ನೋಡ್ಕೊಂಡು ಬರ್ತೀನಿ. ಸರಿ, ಕಾರ್ ತಗೊಂಡು ಹೋಗು. ನೀನ್ ಬಂದ್ಮೇಲೆ ನಾನು ಆಫೀಸ್ಗೆ ಹೋಗ್ತೀನಿ. ಸೂರಿ, ಮೀನಾ, ಅಮ್ಮ ಮೀನಾ. ಮೀನಾ. ಓ ಮಾವ, ಚೆನ್ನಾಗಿದ್ರಿ ಹೇಳಿ ಅಂದ್ರೆ? ಚೆನ್ನಾಗಿದ್ದೀನಿ ಮಾವ. ಮೀನಾಗೋಸ್ಕರ ಶಾಮಣ್ಣವ್ರ ಹೋಟ್ಲಿಂದ ಪಲಾವು, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಎಲ್ಲ ತಗೊಂಡ್ಬಂದಿದ್ದೀನಿ. ಮತ್ತೆ ನಿಮ್ ಹೊಟ್ಟೆ ನೋವು ಕಮ್ಮಿ ಆಯ್ತಾ? ಹೊಟ್ಟೆ ನೋವು ಯಾರು ಹೇಳಿದ್ದು? ನನಗೆ ಹೊಟ್ಟೆ ನೋವು ಬಂದಿದ್ದೇ ಗೊತ್ತಿಲ್ಲ. ಇನ್ನು ಹೊಟ್ಟೆ ಬಂದು 9 ವರ್ಷ ಆಯ್ತು. ಅಳಿಯಂದ್ರೆ ಅಳಿಯಂದ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀವು ಬನ್ನಿ. ಅಲ್ಲ ಮೀನಾ, ನೀವು ಬನ್ನಿ. ಮೀನಾ ಮೀನಾ ಎಲ್ಲೋ? ಮೀನಾ ಬರ್ತಾಳೆ, ಬನ್ನಿ. ನೀನಿಂತ ನಾಲಾಯಕ್ಕು ಅಂತ ಗೊತ್ತಿದ್ದಿದ್ರೆ ನಿನ್ನ ಸಹವಾಸನೆ ಮಾಡ್ತಿರ್ಲಿಲ್ಲ ಮೀನಾ. ನಿನಗೆ ಹೃದಯ ಇರೋ ವ್ಯಕ್ತಿ ಬೇಕಾಗಿರ್ಲಿಲ್ಲ, ಹಣ ಇರೋ ಶ್ರೀಮಂತ ಬೇಕಾಗಿತ್ತು. ಪ್ರೀತಿ ತುಂಬಿಕೊಂಡಿರೋ ನನ್ನಂತ ಬಡವ ಬೇಕಾಗಿರ್ಲಿಲ್ಲ, ಹಣ ಐಶ್ವರ್ಯ ತುಂಬಿಕೊಂಡಿರೋ ಕುಬೇರ ಬೇಕಾಗಿತ್ತು. ತಿಪ್ಪೆ ಮೇಲೆ ಬಿದ್ದಿರೋ ನನ್ನಂತ ಕಸ ಬೇಕಾಗಿರ್ಲಿಲ್ಲ ಮೀನಾ. ಉಪ್ಪರಿಗೆ ಮೇಲೆ ಮಾತಾಡಕ್ ಬರುತ್ತೆ ಅಂತ ಒಂದೇ ಸುಮ್ನೆ ಮಾತಾಡ್ಬೇಡಿ. ನಾನ್ ನಿಮ್ಗೆ ಅನ್ಯಾಯ ಮಾಡಿದೆ ಅಂತ ತಾನೇ ನಿಮ್ ಭಾವನೆ? ಛೇ, ಭಾವನೆ ಏನ್ ಬಂತು ಮೀನಾ? ನೋಡಿದ್ರೆ ಗೊತ್ತಾಗಲ್ವಾ? ಅದೇ ನನ್ ನೋಡು, ಹೇಗಿದ್ದೀನಿ. ಇತ್ಲ ಮನುಷ್ಯನೂ ಅಲ್ಲ, ಅತ್ಲ ಹೆಣನೂ ಅಲ್ಲ, ಇತ್ಲ ಸಾಯೋ ಆಸೆನೂ ಇಲ್ಲ, ಅತ್ಲ ಬದುಕು ಧೈರ್ಯನೂ ಇಲ್ಲ. ಇಬ್ರು ಒಟ್ಟಿಗೆ ಪ್ರೀತಿಸ್ಲಿಲ್ವಾ? ಕಷ್ಟನ ಸುಖನ ಸಮನಾಗಿ ಹಂಚ್ಕೋತೀವಿ ಅಂತ ಸಾವಿರಾರು ದೇವ್ರ ಮುಂದೆ ಪ್ರಮಾಣ ಮಾಡ್ಲಿಲ್ವಾ? ಆದ್ರೆ ನೀನ್ ಮಾಡಿದ್ದೇನು? ಕಷ್ಟನ ನನಗೊಬ್ಬನಿಗೆ ಹೊರಿಸ್ಬಿಟ್ಟು ಸುಖನ ನೀನೊಬ್ಬಳೇ ಅನುಭವಿಸ್ತಾ ಇದೆಯಲ್ಲ. ಭೇಷ್ ಭೇಷ್ ಮೀನಾ. ಇಲ್ಲ ಸೂರಿ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾವತ್ತೂ ನಿಮಗೆ ಮೋಸ ಮಾಡಿದವಳಲ್ಲ, ಮಾಡ್ಬೇಕು ಅಂತ ಬಯಸಿದವಳು ಅಲ್ಲ. ನಡೆದಿದ್ದೇನು ಅಂತ ಹೇಳ್ತೀನಿ. ಅವತ್ತು ನೀವು ನಿಮ್ ತಾಯಿನ ಕರ್ಕೊಂಡು ಬರ್ತೀನಿ ಅಂತ ಊರಿಗೆ ಹೊರಟೋದ್ರಿ. ಮೀನಾ, ನೀನು 3 ತಿಂಗಳು ಮಗುವಾಗಿದ್ದಾಗ ನಿಮ್ಮಮ್ಮ ನಿನ್ನ ಬಿಟ್ಟು ಹೊರಟು ಹೋದ್ಲು. ಅಂದಿನಿಂದ ಇಂದಿನವರೆಗೂ ನಾನು ಯಾವುದಕ್ಕೂ ಆಸೆ ಪಡದೆ ನಿನ್ ಬಾಳು ಹಸನಾಗ್ಲಿ ಅಂತ ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದೀನಿ. ಅಂಥದ್ರಲ್ಲಿ ನೀನ್ ಹೀಗೆ ಹಠ ಹಿಡಿದ್ರೆ ನಾಳೆ ನಾನು ಒಪ್ಕೊಂಡಿರೋ ಮದುವೆ ನಿಂತು ಹೋದ್ರೆ ನೀನ್ ನನ್ನ ಹೆಣ ನೋಡ್ಬೇಕಾಗುತ್ತೆ. ಈ ತೀರ್ಮಾನ ನಿನಗೆ ಬಿಟ್ಟಿದ್ದಮ್ಮ. ತಾಳಿ ಕಟ್ಟೋವರೆಗೂ ನಮ್ಮಪ್ಪ ನನ್ನ ಮನೆಯಿಂದ ಆಚೆ ಬಿಡ್ಲಿಲ್ಲ. ಇದರಲ್ಲಿ ನಾನ್ ನಿಮ್ಗೇನ್ ಮೋಸ ಮಾಡಿದೆ? ಸೂರಿ, ನಾನೀಗ ಬೇರೊಬ್ಬರ ಹೆಂಡತಿ. ನಾವಿಬ್ರು ಹಳೆದನ್ನ ಈಗ ನೆನೆಸ್ಕೊಳ್ಳೋದು ತಪ್ಪು. ಇಲ್ಲಿಗೆ ಬರಬಾರ್ದು ಅನ್ಕೊಂಡೆ, ನನ್ನ ಮನಸ್ಸು ಕೇಳಲಿಲ್ಲ, ಬಂದ್ಬಿಟ್ಟೆ. ಪ್ಲೀಸ್ ಸೂರಿ, ಇನ್ಮೇಲೆ ನನ್ನ ಚಿಂತೆನ ಬಿಟ್ಬಿಡಿ. ನಾನು ಸುಖವಾಗಿರ್ಬೇಕು ಅಂತ ಬಯಸೋದಾದ್ರೆ ಈ ಕ್ಷಣನೇ ಈ ಅವತಾರ ತೆಗೆದ್ಬಿಟ್ಟು ನೀವು ಮೊದಲನೇ ಸೂರಿ ಹಾಗೆ
ನಗ್ತಾ ಇರ್ಬೇಕು. ನಿಮ್ ಮನಸ್ಸಿನ ಭಾವನೆಗಳನ್ನ ಸುಟ್ಟಾಕಿ ನಿಮ್ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ. ಆಯ್ತು ಮೀನಾ, ನಿನ್ ಸಂತೋಷಕ್ಕೋಸ್ಕರ ನಾನು ನಗ್ತಾ ಇರ್ತೀನಿ. ಸುರಿ, ನಾನೇನ್ ಬರ್ತೀನಿ. ಮೀನಾ, ನಿಮ್ ತಂದೆ ನೋಡಿದ್ಯಾ? ನೋಡಿದೆ. ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೌದು, ಏನಾಗಿತ್ತು? ಅದು ಸ್ವಲ್ಪ ಹೊಟ್ಟೆ ನೋವು. ಏನಂದೆ? ಹೊಟ್ಟೆ ನೋವು ಅಂದೆ. ಏನು ಹೊಟ್ಟೆ ನೋವು? ಹಾಗಾದ್ರೆ ಇವ್ರು ಯಾರು? ನಿಮ್ ಮಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ. ಅಳಿಯಂದ್ರೆ ಹೇಳು, ಎಷ್ಟು ದಿನದಿಂದ ನಡೀತಿದೆ ಈ ನಿಮ್ಮ ಕಳೆ ಸಂಬಂಧ? ನೀವು ತಿಳ್ಕೊಂಡಿರೋ ಹಾಗೆ ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಮುಚ್ಚ ಬಾಯಿ. ಅಳಿಯಂದ್ರೆ ಫಸ್ಟ್ ಫ್ಯಾಮಿಲಿ. ಏನಾಯ್ತಮ್ಮ? ಅಳಿಯಂದ್ರೆ ಏನಾಯ್ತಮ್ಮ? ಮೀನಾ, ಲಿಂಗಮ್ಮ. ಏನ್ ಸ್ವಾಮಿ? ಬೇಗ ಡಾಕ್ಟರ್ ಫೋನ್ ಮಾಡಮ್ಮ. ಸರಿ. ಮೀನಾ, ಕಂಗ್ರಾಟ್ಸ್, ನೀವು ತಾತ ಆಗ್ತಾ ಇದ್ದೀರಾ. ನಾನು ತಾತ ಆಗ್ತಾ ಇದ್ದೀನ? ಅಳಿಯಂದ್ರೆ ನಾನು ತಾತ ಆಗ್ತಾ ಇದ್ದೀನಿ, ನೀವು ಅಪ್ಪ ಆಗ್ತಾ ಇದ್ದೀರಾ. ನಿಜ, ನೀವು ತಾತ ಆಗ್ಬೋದು, ಆದ್ರೆ ನಾನು ಮಾತ್ರ ಅಪ್ಪ ಆಗೋಕ್ ಸಾಧ್ಯನೇ ಇಲ್ಲ. ಏನ್ ಹೇಳ್ತಾ ಇದ್ದೀರ ಅಳಿಯಂದ್ರೆ? ಹೌದು, ಯಾವನ ಹುಟ್ಟಿಸೋ ಮಗುಗ್ ನಾನು ಯಾಕಪ್ಪ ಆಗ್ಲಿ? ಹಾಗೆಲ್ಲ ಹೇಳ್ಬೇಡಿ ಅಳಿಯಂದ್ರೆ. ನಾಯಿ ಊರಿನ ಹೊಲಸೆಲ್ಲ ತಿಂದು ರಾಜನ ಸಿಂಹಾಸನದ ಹತ್ರ ಬಂದ್ರೆ ನಾಯಿ ಮಂತ್ರಿ ಆಗೋಲ್ಲ, ನಾಯಿ ನಾಯಿನೇ. ಮೀನಾ, ಯಾಕಪ್ಪಾಜಿ, ಏನಾಯ್ತು? ಮೀನಾ, ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟಮ್ಮ. ಗುಣಕ್ಕೆ ಬೆಲೆ ಕೊಡದೆ ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟು ನೀನ್ ಬಾಳ್ನೇ ಹಾಳು ಮಾಡ್ಬಿಟ್ನಮ್ಮ. ನಾನಿನ್ನೊಂದು ಕ್ಷಣ ಈ ಮನೇಲಿ ಇರೋದಿಲ್ಲಮ್ಮ, ಒಂದು ಕ್ಷಣನೂ ಇರೋದಿಲ್ಲ. ಅಪ್ಪಾಜಿ. ಹೌದಮ್ಮ, ನನ್ನ ಈ ಮುಖನ ಯಾವತ್ತೂ ನಿನಗೆ ತೋರ್ಸಲ್ಲಮ್ಮ, ಯಾವತ್ತೂ ತೋರ್ಸಲ್ಲಮ್ಮ. ಆಸ್ತಿ ಅಂತಸ್ತು ಅಂತ ದುರಾಸೆ ಪಟ್ಟು ನನ್ನ ಮಗಳ ಭವಿಷ್ಯನ ನಾನೇ ಹಾಳು ಮಾಡಿಬಿಟ್ಟೆ. ಹೆಣ್ಣೆತ್ತೋರು ಹೊಟ್ಟೆ ಹುಣ್ಣು, ಆ ಹುಣ್ಣಿಗೆ ಆ ದೇವರು ಮದ್ದೇ ಕಂಡಿಡಿದಿಲ್ಲ. ಸರ್, ನೀವು ನನ್ನ ಯಾಕೆ ಕರೆಸಿದಿರಿ ಅಂತ ನಂಗೆ ಗೊತ್ತು ಸರ್. ಮನೆ ಖಾಲಿ ಮಾಡಿಸೋದಿಕ್ಕೆ ತಾನೆ? ಬೇಡಿ ಸರ್, ನಾನು ಮೊದಲಿನ ಹಾಗಿಲ್ಲ, ತುಂಬ ಬದಲಾಗ್ಬಿಟ್ಟಿದ್ದೀನಿ. ನಾನಾಯ್ತು, ನನ್ನ ಕೆಲಸ ಆಯಿತು, ಯಾರ ತಂಟೆಗೂ ಹೋಗೋದಿಲ್ಲ ಸರ್. ದಯವಿಟ್ಟು ಮನೆ ಮಾತ್ರ ಖಾಲಿ ಮಾಡಿಸ್ಬೇಡಿ ಸರ್.
ಬೇಕಾದ್ರೆ ಮೀನಾ ಹತ್ರ ಒಂದು ಮಾತು ಹೇಳಿಸ್ತೀನಿ. ನನಗೂ ಮೀನಾಗೂ ಮೊದಲಿನ ರೀತಿ ಯಾವುದೇ ಸಂಬಂಧ ಇಲ್ಲ ಸರ್. ಜಸ್ಟ್ ಹಲೋ ಹಲೋ ಅಷ್ಟೇ. ಯಾಕೆಂದ್ರೆ ಅವಳಿಗೆ ಗೃಹಿಣಿ, ಬೇರೆಯವ್ರ ಕೈ ಹಿಡಿದು ಬಾಳ್ತಾ ಇರೋ ಸಂಸಾರಿ. ಅವಳ ಸಂಸಾರ ಚೆನ್ನಾಗಿರ್ಲಿ ಅಂತ ದಿವಸ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಸರ್. ಇದೇನು ಸರ್, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಉತ್ತರನೇ ಕೊಡ್ತಾ ಇಲ್ಲ ಸರ್. ಓಹೋ, ಗಂಡನಿಗೆ ವಿಷ ಹಾಕಿ ಕೊಂದು ಪ್ರಿಯಕರನೊಟ್ಟಿಗೆ ಪರಾರಿ. ಇದೇ ಥರ ನೀನು ನನಗೆ ವಿಷ ಹಾಕ್ಬೋದು. ತಿನ್ನು, ಮೊದಲು ನೀನ್ ತಿನ್ನು. ತಿನ್ನು, ತಿನ್ನೇಲೇ. ಅಮ್ಮವ್ರೆ, ನಿಮ್ಮನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ನಮಸ್ಕಾರ ಸರ್. ಓಹೋ, ಮನೆಯವರೆಗೂ ಬಂದ್ಬಿಟ್ಯಾ? ನಿಮ್ಮ ಕಳ್ಳ ಸಂಬಂಧ ನನ್ನ ಕಣ್ಣೆದುರಿಗೆ ನಡಿಬೇಕಾ? ಸಾರಿ, ಯಾರು ನಿನ್ನ ಇಲ್ಲಿಗೆ ಬರಕ್ ಹೇಳಿದ್ದು? ಯಾರು ನೋಡಕ್ ಬಂದೆ? ಮೀನಾ, ಮುಚ್ಚು ಬಾಯ್. ನನ್ನ ಹೆಸರು ಹೇಳೋ ಹಕ್ಕು ನಿಂಗಿಲ್ಲ. ನೆಮ್ಮದಿಯಾಗಿದ್ದ ನನ್ನ ಸಂಸಾರ ಹಾಳಾಗಿದ್ದು ನಿನ್ನಿಂದ. ಸಾಲ್ದು ಅಂತ ಈಗ ಮನೆವರೆಗೂ ಬಂದ್ಬಿಟ್ಯಾ? ಹೊರಟೋಗಿಲ್ಲಿಂದ. ಮೀನಾ, ನಾನು ಹೇಳಿದ್ರೆ ಸ್ವಲ್ಪ ಕೇಳು. ನೀನೇನು ಹೇಳೋದು ಬೇಡ, ನಾನು ಕೇಳೋದು ಬೇಡ. ಗೆಟ್ ಔಟ್. ನಿನ್ನ ಸಂಸಾರ ಹಾಳು ಮಾಡ್ಬೇಕು ಅಂತ ನಾನಿಲ್ಲಿ ಬರ್ಲಿಲ್ಲ ಮೀನಾ. ನಿಮ್ ತಂದೆ ಹೊರಟೋಗ್ಬಿಟ್ರು. ಬರೋದು ಬಿಡೋದು ನಿನ್ನ ಸೇರಿತ್ತು. ನಿಲ್ಲು. ಅವನು ನೀನು ಒಳ್ಳೆ ನಾಟಕ ಆಡ್ತೀರಾ ಕಣೆ. ಹೌದು, ನೀನು ನಿಮ್ಮಪ್ಪ ನಾಟಕದ ಕಂಪನಿಲಿದ್ರಾ? ಇಲ್ಲ ಅಂದ್ರೆ ನನ್ ಮಾತ್ ಕೇಳಿ. ಏಯ್, ಓವರ್ ಆಕ್ಟ್ ಮಾಡ್ಬೇಡ ಕಣೆ. ಅವತ್ ನೋಡಿದ್ರೆ ನಿಮ್ಮಪ್ಪನ ಹೊಟ್ಟೆ ನೋವು ಒಂದೇ, ಇವತ್ತು ನಿಮ್ಮಪ್ಪನ ಸಾಯಿಸೇ ಬಿಟ್ರ? ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ನನ್ ಮಾತ್ ನಂಬಿ ಒಂದೇ ಒಂದ್ಸಲ ನಾನ್ ನಮ್ಮ ಅಪ್ಪನ ಮುಖ ನೋಡ್ಕೊಂಡು ಬಂದ್ಬಿಡ್ತೀನಿ. ನೋಡು, ಒಂದು ಸಲ ಈ ಮನೆ ಹೊಸಲ ದಾಟದ ಮೇಲೆ ಯಾವುದೇ ಕಾರಣಕ್ಕೂ ಒಳಗಡೆ ಬರೋ ಹಾಗಿಲ್ಲ. ಯೋಚನೆ ಮಾಡು. ಏನು ಅಂದ್ರೆ ನಿಮ್ ಕೈ ಮುಗಿತೀನಿ, ಕಾಲ್ ಹಿಡಿದು ಬೇಡ್ಕೋತೀನಿ. ನಮ್ಮ ಅಪ್ಪನ ಮುಖ ನೋಡೋಕೆ ಅವಕಾಶ ಮಾಡ್ಕೊಡಿ. ನೋಡೆ, ನಿನಗ ಅವನು ಬೇಕಾ ನಾನು ಬೇಕಾ? ತೀರ್ಮಾನ ಮಾಡು. ಏನಂದ್ರೆ ಏನಂದ್ರೆ ಅಪ್ಪ. ನೀನೇನು ಸ್ವಂತನ, ಬಂಧುನ, ಬಳಗಾನ? ಯಾವನೋ ನೀನು? ನನ್ನ ಮಗಳ ಭವಿಷ್ಯನೇ ಹಾಳು ಮಾಡಿಬಿಟ್ಟಿಯಲ್ಲೋ, ನನ್ನ ಜೀವಂತ ಸುಟ್ಟು ಹಾಕ್ಬಿಟ್ಟಿಯಲ್ಲೋ. ನಾವು 18, 19 ಕೊಡೋ ಅಂದ್ರೆ ಇದನ್ನ ಕೊಡ್ತಾ ಇದೀಯಾ? ಸ್ಪ್ಯಾನರ್ ಅಷ್ಟು ಉದ್ದ ಇಲ್ಲ, ತಲೆ ಎಲ್ಲ ಮಾತಾಡ್ತೀಯ. ಹಾಕಿ ನೋಡು. ಸ್ವಾಮಿ, ಲವ್, ನೀನ್ ಹೆಂಡತಿ ನೀನು ಹುಡುಕೊಂಡ್ ಬಂದಿದ್ದಾಳೆ, ಅದೇನು ಅಂತ ಕೇಳೋಗು. ಏನಪ್ಪ ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ ನನ್ನ ಮಗಳನ್ನ ಹೊಡೆದು ಬರೆದು ಮನೆ ಕಳಿಸ್ಬಿಟ್ಟಿದ್ಯಲ್ಲ, ಇದು ನ್ಯಾಯನಾ? ಸ್ವಾಮಿ, ನೀವಾದ್ರೂ ಬುದ್ಧಿ ಹೇಳಿ ಈ ಸಂಸಾರ ಉಳಿಸ್ಕೊಡಿ. ಲವ್, ಪಾಪ ಹುಡುಗಿಗೆ ಯಾಕೋ ಹಿಂಸೆ ಕೊಡಕೋದೆ? ಇವಳಿಗೆ ಹಿಂಸೆ ಕೊಟ್ರೆ ಇವಳಮ್ಮ ಬಂದೇ ಬರ್ತಾಳೆ ಅಂತ ಗೊತ್ತು. ಏನು ಅಲ್ಲ ಗುರು, ವರದಕ್ಷಿಣೆ ಕೊಡ್ತೀವಿ ಅಂತ ಅಂದವರು ಮದುವೆ ಆಗಿ 7 ತಿಂಗಳಾದ್ರೂ ಅದ್ರ ಸುದ್ದಿನೇ ಇಲ್ಲ ಅಂತೀರಿ. ಅಳಿಂದ್ರೆ ನನ್ನ ಪರಿಸ್ಥಿತಿ ನಿಮಗೆಲ್ಲ ಗೊತ್ತೇ ಇದೆ. ಹಾಗನ್ಬಿಟ್ಟು ನಾನು ನಿಮಗೆ ಮೋಸ ಮಾಡಲ್ಲ. ಇನ್ನೊಂದು 3 ತಿಂಗಳಲ್ಲಿ ಎಲ್ಲ ಕೊಟ್ಬಿಡ್ತೀನಿ. ಅವತ್ತಿನಿಂದ ಇವತ್ತಿನವರೆಗೂ ಇದೇ ಮಾತು ಹೇಳ್ತಾರೆ, ಕೊಡ್ತಾರೆ ಅಂತ ಏನ್ ಗ್ಯಾರಂಟಿ? ಹಾಗನ್ಬೇಡಪ್ಪ, ನಿನ್ ಕಾಲ್ ಬೇಕಾದ್ರೂ ಹಿಡ್ಕೊಂತೀನಿ. ಅಯ್ಯಯ್ಯೋ, ನೀವ್ ಯಾಕೆ ಇವ್ನ ಕಾಲಿಡ್ಬೇಕು? ಹೆಣ್ಣೆ ತಿತ್ತಪ್ಗೆ ಕಾಲು ಹಿಡ್ಕೊಂಡ್ರು ಪರವಾಗಿಲ್ಲಪ್ಪ. ನನ್ಗೆ ಇನ್ನೊಬ್ಬಳು ಮಗಳಿದ್ದಾಳೆ,
ಅವಳಿಗೂ ಮದ್ವೆ ಮಾಡ್ಬೇಕು. ಅಯ್ಯೋ ಈಗಿಲ್ ಬಂದತ್ರ ಏನಮ್ಮ ಪ್ರಯೋಜನ? ನಮ್ ಸರ್ಕಾರನೇ ಹೇಳ್ಬಿಟ್ಟಿದೆ ನಮ್ಗೊಂದೇ ಮಗು ದೇಶಕ್ಕದೇ ನಗು ಅಂತ. ಅದನ್ನ ಬಿಟ್ಟು 2-3 ಹೆತ್ತು ಬಿಟ್ರೆ ಹೀಗೆ ಕಂಡ್ಕಂಡವ್ರ ಕೈ ಕಾಲೆಲ್ಲ ಇಡಬೇಕಾಗಿ ಬರುತ್ತೆ. ಗುರು ಶಿಷ್ಯ ನೀನ್ ಮಾಡಿದ್ದೆ ಕರೆಕ್ಟು ಕಣ. ಥ್ಯಾಂಕ್ ಯು ಸರ್. ಅದ್ ಸರಿ ಕುಳ್ಳ, ಇವತ್ತು ನೀನ್ ಅವಳನ್ನ ಬಿಟ್ಟಾಗ್ತಾ ಇದೆಯಲ್ಲ, ಅವಳು ಯಾವತ್ತೂ ನಿನ್ಗೇನು ಬೇಡವಾ? ಬಿಟ್ಟಾಕಿ ಸರ್. ಹಾಗಾದ್ರೆ ಅವಳ ನಿನ್ನ ಸಂಬಂಧ ಇವತ್ತೇ ಕೊನೆನಾ? ಹೌದು ಸರ್. ಹಾಗಾದ್ರೆ ಆ ಹುಡುಗಿ ಹೇಗೆ ಬಂದ್ಲೋ ಹಾಗೆ ಕಳಿಸ್ಬಿಡು. ನಿನಗೆ ಹೇಳ್ತಾ ಇರೋದು. ಲೋ ಅಪ್ಪ, ಅಂದ ಅಲಂಕಾರವಾಗಿದ್ದು ಹುಡುಗಿನ ಈ ರೀತಿ ವಿಕಾರ ಮಾಡ್ಬಿಟ್ಟಿಯಲ್ಲೋ. ಅಂತ ಕೆಲಸ ನಾನೇನು ಸರ್ ಮಾಡಿದ್ದೀನಿ? ಹೊಟ್ಟೆ ನೋಡು. ಅಪ್ಪ ಕುಳ್ಳೇಶ್ವರ, ಏನಂದೆ? ಅಂತ ಕೆಲಸ ನಾನೇನ್ ಮಾಡಿದೀನಿ ಅಂದ್ಯಾ? ನಿನಗೆ ವರದಕ್ಷಿಣೆ ತಾನೇ ಮುಖ್ಯ. ವರದಕ್ಷಿಣೆ ಪೂರ್ತಿ ಸೆಟ್ಲ್ ಮಾಡೋಷ್ಟರಲ್ಲಿ ನೀನ್ ಯಾಕಪ್ಪ ಅವಸರ ಬಿದ್ದೆ? ಸರ್ ಮದುವೆ ಆಗಿ ಸುಮ್ಮನೆ ಇರಕ್ಕಾಗತ್ತಾ? ವರದಕ್ಷಿಣೆ ಕೊಡೋವರೆಗೂ ಮನೆ ಒಳಗೆ ಸೇರ್ಸಲ್ಲ. ನೀನ್ ನೋಡಿದ್ರೆ ಮನೆಗೆ ಸೇರಿಸ್ಕೊಳಲ್ಲ ಅಂತ್ಯ. ಪಾಪ ಅವರು ನೋಡಿದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತಾರೆ. ಒಂದ್ ಕೆಲಸ ಮಾಡ್ಬಿಡಪ್ಪ, ಆ ಹುಡುಗಿ ನಿಮ್ ಮನೆಗೆ ಹೇಗೆ ಬಂದ್ಲು ಹಾಗೆ ವಾಪಸ್ ಕಳಿಸ್ಬಿಡು. ಅದೇಂಗಾಗುತ್ತೆ ಸರ್? ಅದು ನನ್ನ ಮಗು. ಹಾ, ಅದಕ್ಕೆ ಕಣಯ್ಯ ಹೇಳೋದು, ಮದುವೆ ಅನ್ನೋದು ಪವಿತ್ರವಾದ ಸಂಬಂಧ ಅಂತ. ಅದನ್ನು ವ್ಯಾಪಾರ ಕೆಲಸಕ್ಕೆ ನೋಡಬಾರ್ದು. ವರದಕ್ಷಿಣೆ ಅನ್ನೋ ಹೆಸರಿನಲ್ಲಿ ನೀವು ತಗೊಳ್ಳೋ ದರಿದ್ರ ಹಣದ ಆಸೆಗೋಸ್ಕರ ಕಟ್ಕೊಂಡ ಹೆಂಡತಿನ ಈ ರೀತಿ ಹಿಂಸೆ ಪಡಿಸೋದು ಗಂಡಸರ ಲಕ್ಷಣ ಅಲ್ಲ. ಇನ್ಮೇಲಾದ್ರೂ ನಿನ್ನ ಹೆಂಡತಿ ಜೊತೆ ಸಂತೋಷವಾಗಿ ಸಂಸಾರ ಮಾಡು. ನಾನೇನು ಬರ್ತೀನಿ. ಯಾರು ಬರಕ್ ಹೇಳಿದ್ರೆ ನಿನಗೆ? ಯಾಕೆ ಬಂದೆ ಇಲ್ಲಿಗೆ? ನಿನ್ನನ್ನು ನಿನ್ನನ್ನು ಸಾಯೋಕ್ಕೂ ಬಿಡಲ್ಲ, ಬಾಳೋಕ್ಕೂ ಬಿಡಲ್ಲ. ನಾನು ಹೇಗೆ ನೊಂದುಕೊಂಡು ನರಳ್ತಾ ಇದ್ದೀನೋ ಹಾಗೆ ನೀನು ನೊಂದು ನೊಂದು ಸಾಯ್ಬೇಕು. ಏನೇ ನೋಡ್ತಾ ಇದೀಯಾ? ಹೇಳೆ, ಎದ್ದೇಳೆ, ಕೆಳಗಡೆ ಹೋಗಿ ಬಿದ್ಕೊಳ್ಳೆ, ಹೋಗಿ. ಆದಷ್ಟು ಬೇಗ ನಾವು ಈ ಮನೆ ಖಾಲಿ ಮಾಡಿ ದೂರ ಹೋಗ್ಬೇಕು ಕಣೋ. ಯಾಕೋ? ನಾವು ಹತ್ರ ಇದ್ದಷ್ಟು ಮೀನಾಗ ತುಂಬಾ ತೊಂದರೆ. ಅವಳು ಗಂಟ ಅವಳಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ. ನಾವಿಲ್ಲಿದ್ರೆ ತಾನೆ ಅವಳಿಗೆ ಹಿಂಸೆ ಇಲ್ಲ. ಅವಳಿಗಾಗೋ ನೋವು ನಮಗೆ ಗೊತ್ತಾಗಬಾರ್ದು ಅಂದ್ರೆ ನಾವಿಲ್ಲಿಂದ ದೂರ ಹೋಗ್ಬೇಕು ಕಣೋ. ಒಂದು 4 ದಿನ ಕಚ್ಚಾಡ್ತಾರೆ, ಆಮೇಲೆ ಅವಳು ಅವಳ ಗಂಡ ಹೇಗೋ ಚೆನ್ನಾಗಿರ್ತಾರೆ. Darling, this is my house. ಹೇಗಿದೆ? ಫಸ್ಟ್ ಕ್ಲಾಸ್ ಆಗಿದೆ. Come on, darling, come on. Beautiful house, beautiful partner. ಏನ್ರಿ ಇದು? ಕುಡ್ಕೊಂಡು ಬಂದಿರೋದು ಅಲ್ದೆ ಜೊತೆಗೆ ಅವಳ ಬೀದಿ ಭಿಕಾರನ್ ಬೇರೆ ಕರ್ಕೊಂಡು ಬಂದಿದ್ದೀರಾ? ಇಷ್ಟು ದಿವಸ ನೀವೇನೇ ಕಷ್ಟ ಕೊಟ್ಟರು ನಾನು ಸಹಿಸ್ಕೊಂಡಿದ್ದೆ. ಆದ್ರೆ ಇನ್ಮೇಲೆ ನಾನು ಇದಕ್ಕೆಲ್ಲ ಅವಕಾಶ ಕೊಡಲ್ಲ. ನನ್ನ ಮೇಲೆ ಅಧಿಕಾರ ಚಲಾಯಿಸೋಕೆ ನೀನ್ ಯಾರೇ? ಏನಂದ್ರಿ? ನಾನ್ ಯಾರ? ನಿಮ್ ಕೈಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಹೇಳ್ತೀರಿ ನಾನು? ಹೆತ್ತವ್ರನ್ನ ಬಿಟ್ಟು ಯಾವತ್ತೀ ಮನೆ ಹೊಸಲು ತುಳಿದ್ನೋ ಅವತ್ತಿನಿಂದ ಇದು ನನ್ನ ಮನೆ. ನನ್ನ ಸ್ಥಾನಕ್ಕೆ ಇನ್ಯಾರಿಗೂ ನಾನು ಅವಕಾಶ ಕೊಡೋದಿಲ್ಲ. ಕೋಳಿ ಕೇಳಿ ಮಸಾಲೆ ಅರಿತಾರ? ನನ್ನ ಇಷ್ಟ, ನನ್ಗೆ ಹೇಗೆ ಬೇಕೋ ಹಾಗೆ ಮಾಡ್ತೀನಿ. ಕಮ್ ಆನ್ ಡಾರ್ಲಿಂಗ್. ನನ್ ಬಿಡೋದಿಲ್ಲ. ಬಿಡೆ. ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ. ಬಿಡೆ. ನನ್ ಪ್ರಾಣ ಹೋದ್ರೂ ಸರಿ ಬಿಡೋದಿಲ್ಲ. ಏನಂತೆ?
ಇನ್ನು ಎಷ್ಟೊತ್ತಾಗುತ್ತಪ್ಪ ರಿಪೇರಿ ಮಾಡೋದು? ಇನ್ನೊಂದು 5 ನಿಮಿಷದಲ್ಲಿ ಆಗುತ್ತಮ್ಮ. ಅಯ್ಯೋ ದೇವ್ರೆ. ಏನಮ್ಮ ಇಷ್ಟೊತ್ತಿನಲ್ಲಿ? ಸರ್, ಮೀನಮ್ನವ್ರಿಗೆ ಹೆರಿಗೆ ನೋವು ಜಾಸ್ತಿ ಆಗ್ಬಿಟ್ಟೈತೆ. ಗಾಡಿ ಬೇರೆ ಕೆಟ್ಟೋಗ್ಬಿಟ್ಟೈತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿದ್ದಾರೆ? ಕಾರಲ್ಲಿದ್ದಾರೆ. ಅವ್ರ ಯಜಮಾನ್ರ ಜೊತೆಲಿ ಬರ್ಲಿಲ್ವಾ? ಯಾಕಮ್ಮ? ಈಗ ಅವರೆಲ್ಲಿದ್ದಾರೆ? ಬನ್ರವ. ಯಜಮಾನ್ರೇ, 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 ತಗೊಳ್ಳಿ ಹೆಣ್ಮಗು. ತಗೊಂಡೋಗತ್ತೆ. ಆ ದರಿದ್ರನ ನನಗೆ ಸೋಕಿಸ್ಬೇಡ. ಈ ಮಗು ನಂದಲ್ಲ. ತೋರಿಸ್ಬೇಡ ಈ ಅನಿಷ್ಟ ಮುಖಾನ. ರಕ್ತ ಸಂಬಂಧ ಅನ್ನೋದು ದೇವರು ತುಂಬಾ ಗಟ್ಟಿಯಾಗಿ ಗಂಟು ಹಾಕಿರ್ತಾನೆ. ಅದು ಎಷ್ಟೇ ದೂರ ಇದ್ರೂ ಎಳ್ಕೊಂಡು ಹೋಗುತ್ತೆ. ಈ ಮಗು ನಿಜವಾಗಲೂ ನಂದೇ ಆಗಿದ್ರೆ ಈ ಮನೆ ಹೊಸರಲ್ಲೇ ಹುಟ್ಟುತ್ತಿತ್ತು. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಅವನಿರೋ ಕಡೆನೇ ಎಳ್ಕೊಂಡು ಹೋಯ್ತು. ಅದೇ ರಕ್ತ ಸಂಬಂಧ. ಏನ್ರಿ, ಕಟ್ಕೊಂಡು ಹೆಂಡತಿ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ, ಇದು ನಿಮಗೆ ನ್ಯಾಯನಾ? ನ್ಯಾಯವಾಗಿದ್ ನನ್ನನ್ನು ಏಮಾರಿಸಿ ನಾಯಿ ತರ ಹೋಗಿ ಬಂದಿದೆಯಲ್ಲ ನೀನು. ನಿನ್ನ ಈ ಮನೇಲಿ ಹೇಗಿಟ್ಕೊಳ್ಳಿ? ಯಜಮಾನ್ರೆ, ಬಾಣಂತಿ ಹೆಂಗ್ಸು ತುಂಬಾ ಹೊತ್ತು ನಿಲ್ಲಿಸ್ಬೇಡಿ. ಮುಚ್ಚ ಬಾಯಿ, ನಡೆಯ ಒಳಗಡೆ. ಎಂಜಲ ನಾಯಿ, ನಿಂಗೂ ಅವಳಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಹೋಗು, ನಿನ್ ಮಗು ಜೊತೆ ಯಾವ್ದಾದ್ರೂ ಮೂಲೆಯಲ್ಲಿ ಬಿದ್ಕೋ. ಏನೇ ಮುಖ ನೋಡ್ತೀಯಾ? ಹುಯ್ಯೆ. ನೀನ್ ಮೊದಲು ಕುಡಿಯೇ. ವಿಷ ಹಾಕ್ಬಿಟ್ಟು ನೀನ್ ನನ್ನನ್ನು ಕೊಂದ್ಬಿಟ್ರೆ? ಕುಡಿಯೇ, ಕುಡಿಯೇ, ಕುಡಿಯೇ. ಕುಡಿತೀಯೋ ಇಲ್ವೋ? ನೀನು ನಿನ್ ಮಗು ಹೋಗಿ ಸಾಯಿ.
ಜೋ 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 ಇದೇನು ಕಾಫಿನ ಕಷಾಯನ? ಸಕ್ಕರೆ ಹಾಕಿದೀಯಾ? ನೀನೇ ಕುಡಿ. ಹಲೋ ವೇಣು. ಹಾಯ್ ಮೋಹನ್. ಮದುವೆ ಆಗಿ ಮಗುನು ಆಯ್ತಂತೆ, ಒಂದಿನೂ ಪಾರ್ಟಿನೇ ಕೊಡ್ಲಿಲ್ಲಲ್ಲೋ? ಅದಕ್ಕೇನೋ ಪಾರ್ಟಿ ತಾನೇ, ಕೊಟ್ರೆ ಆಯ್ತು. ಬಾ ಮೇನಾ, ಬಾ ಕೂತ್ಕೊಂಡ್ ಮಾತಾಡೋಣ. ಏನಾ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ? ಅದೇ ಕಣ, ಗ್ರಾನೈಟ್ ಬಿಸ್ನೆಸ್ ಮಾಡ್ತಿದ್ದೀನಲ್ಲ, ಕಮಿಟ್ಮೆಂಟ್ಗೋಸ್ಕರ ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದೆ. ಮೋಹನ್, ಶಿ ಇಸ್ ಮೈ ವೈಫ್. ನಮಸ್ಕಾರ. ಮೀನಾ, ಇವನು ಮೋಹನ್ ಅಂತ, ನನ್ನ ಬೆಸ್ಟ್ ಫ್ರೆಂಡ್. ಏನ್ ಹಾಗೆ ನಿಂತ್ಬಿಟ್ಟೆ? ಹೋಗಿ ಜ್ಯೂಸ್ ತಗೊಂಡ್ ಬಾ. ಅದಿರ್ಲಿ, ಏನ್ ಬೆಳಿಗ್ಗೆನೆ ಈ ಕಡೆ ದಯ ಮಾಡಿಸ್ಬಿಟ್ಟಿದ್ಯಾ? ಏನಿಲ್ಲ ಕಣ, ನಮ್ ಡ್ಯಾಡಿಗೆ ಒಂದು 10 ಕೋಟಿ ರೂಪಾಯಿ ಟೆಂಡರ್ ಪಾಸ್ ಆಯ್ತು. ಅದಕ್ಕೋಸ್ಕರ ಪಾರ್ಟಿ ಇಟ್ಕೊಂಡಿದ್ದಾರೆ. ನಿನ್ನನ್ನು ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಪಾರ್ಟಿನಾ? ಖಂಡಿತ ಬರ್ತೀನಿ. ವೇಣು, ಪಾರ್ಟಿಗೆ ನಿಮ್ ಮಿಸ್ಸಸ್ನು ಕರ್ಕೊಂಡ್ ಬಾ, ಮರಿಬೇಡ. ಬಾಯ್ ಬಾಯ್. ನೋಡು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಕೊಡ್ತಾ ಇದ್ದಾರೆ. ಆ ಪಾರ್ಟಿಲಿ ನಮ್ಮ ನಡುವೆ ಇರೋ ಮನಸ್ತಾಪ ಯಾರಿಗೂ ಗೊತ್ತಾಗದ ಹಾಗೆ ನಡ್ಕೋಬೇಕು. ನಮ್ಮ ಒಳಗಿನ ಜಗಳ ಊರಿಗೆಲ್ಲ ಗೊತ್ತಾಗೋದು ಬೇಡ. ಸುಂದ್ರ, ಸುಂದ್ರ, ಯಾರಿಗೋ ಇದೆಲ್ಲ? ಮೀನಾಗೆ, ಮೀನಾ ಮಗುಗೆ. ಮೀನಾಗ? ಬುದ್ಧಿ ಇದೆಯೇನೋ ನಿನ್ಗೆ? ಮೊದ್ಲೇ ಅವಳ ಗಂಡನ ಹತ್ರ ನಿನ್ನಿಂದ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದಾಳೆ. ಸಾಲದಿಕ್ಕೆ ಈ ಬೊಂಬೆ ಬಟ್ಟೆನೆಲ್ಲ ಎತ್ಕೊಂಡು ಹೋಗು. ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗತ್ತೆ. ಹಾಗಲ್ಲ ಕಣೋ, ಯಾವ ಜನ್ಮದ ಪುಣ್ಯನೋ ಏನೋ, ಅವಳು ಮೊದಲು ಹೆರಿಗೆ ನನ್ನ ಕೈ ನಡೆಯೋ ರೀತಿ ಆ ಭಗವಂತನ ಸಹಾಯ ಮಾಡಿದ್ದಾನೆ. ಒಂದು ಹೆಣ್ಣಿಗೆ ತನ್ನ ತಾಯಿ ಮನೆ ನಡೆಯೋ ಕಾರ್ಯ ಕಣೋ ಇದು. ಪಾಪ ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ. ಅವಳ ಜೊತೆ ಬಾಳೋಕ್ಕಂತೂ ನನಗೆ ಗುಣ ಇಲ್ಲ. ಅದಕ್ಕಿಂತಲೂ ಪವಿತ್ರವಾದ ಕರ್ತವ್ಯನ ಆ ದೇವ್ರು ನನಗೆ ಕೊಟ್ಟಿದ್ದಾನೆ. ಹೇಗಿದನ್ನು ಮಿಸ್ ಮಾಡ್ಕೊಂಡ್ರೆ ನನ್ನ ಮನುಷ್ಯ ಅಂತಾರೇನೋ. ನಿಜವಾಗ್ಲೂ ನಿನ್ ಗ್ರೇಟ್ ಕಣೋ. ನಾನು ನಿನ್ನ ಏನೋ ಅನ್ಕೊಂಡಿದ್ದೆ. ನಿನ್ನ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ. ಅವಳ ಗಂಡ ಏನೇ ತಿಳ್ಕೊಳ್ಳಿ, ಹೋಗ್ಬಿಟ್ ಬರೋ. ಎಕ್ಸ್ಕ್ಯೂಸ್ ಮೀ. ಹಲೋ ಮೋಹನ್, ಪಾರ್ಟಿ ಸೂಪರ್ ಕಣ. ಥ್ಯಾಂಕ್ಸ್. ಆದ್ರೆ ಏನೋ ಒಂದು ಆರ್ಕೆಸ್ಟ್ರಾ ಅರೇಂಜ್ ಮಾಡೋಕಿಲ್ವಾ? ಇನ್ನೂ ಚೆನ್ನಾಗಿರೋದಲ್ವಾ? ಸಾರಿ ಕಣ, ಅನ್ಕೊಂಡಿದ್ದೆ, ಮರ್ತು ಬಿಟ್ಟೆ. ಈಗೇನಾಯ್ತು? ನೀನೇ ಒಂದು ಹಾಡು ಹೇಳ್ಬಿಡು. ನಾನಾ? ವೇಣು, ಏನ್ ಮೋಹನ್? ನಾನ್ ಹಾಡಿದ್ರಷ್ಟು ಚೆನ್ನಾಗಿರಲ್ಲ. ನಿಮ್ ಮಿಸ್ಸಸ್ಗೆ ಸಂಗೀತ ಚೆನ್ನಾಗಿ ಗೊತ್ತಲ್ಲ, ಅವರಿಂದಲೇ ಹಾಡು ಹೇಳಿಸ್ಬೋದಲ್ಲ? ಬೈ ಆಲ್ ಮೀನ್ಸ್. ಮೀನಾ, ಬಾಯ್ಲಿ. ಒಂದ್ ನಿಮಿಷ ಬಂದೆ. ನನ್ನ ಫ್ರೆಂಡ್ಸ್ ಕೇಳ್ತಿದ್ದಾರೆ, ಒಂದು ಹಾಡು ಹಾಡೆ. ನಾನು ಹಾಡಲ್ಲ. ಹಾಡ್ದಿದ್ರೆ ಹಲ್ಲು ತೋರಿಸ್ಬಿಡ್ತೀನಿ. ಸಂಗೀತಕ್ಕೊಂದು ಬೆಲೆ ಇದೆ, ಅದನ್ನ ಬಳಸೋ ಜಾಗನೇ ಬೇರೆ. ಇಂಥ ಹೊಲಸ ಜಾಗದಲ್ಲಿ ಬಳಸಿ ಅದಕ್ಕೆ ಅವಮಾನ ಮಾಡೋದು ಬೇಡಿ. ಯಾವ್ದು ಹೊಲಸ ಜಾಗ? ನೀವೀಗ ಸೇರಿರೋ ಜಾಗ. ಎಲ್ಲಿ ನೋಡಿದ್ರು ಕುಡುಕರು. ಸಂಸ್ಕೃತಿನೇ ಇಲ್ಲದೆ ಇರೋ ಇಂಥ ಜಾಗದಲ್ಲಿ ನಾನು ಹಾಡೋಲ್ಲ. ಹಾಡಲ್ಲ ಅಂತೀಯಾ?
ಲೇಡೀಸ್ ಅಂಡ್ ಜೆಂಟಲ್ಮನ್, ಮಿಸಸ್ ಮೀನಾ ಅವರು ಅದ್ಭುತವಾಗಿ ಹಾಡಿ ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದಾರೆ. ಅವರಿಗೆ ನನ್ನ ನಿಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು. ಮಿಸ್ಟರ್ ಶಿವ್, ನೀವು ಮುಂದುವರಿಸಿ. ಥ್ಯಾಂಕ್ ಯು. ನಮ್ಮ ಈ ಸಂತೋಷ ಕೂಟಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ತೃಪ್ತಿಪಡಿಸಿರೋ ನಿಮಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ 1 ನಿಮಿಷ ಲೈಟ್ ಆಫ್ ಆಗುತ್ತೆ, ಮತ್ತೆ ಆನ್ ಆಗುತ್ತೆ. ಆಗ ಯಾರು ಯಾರನ್ನ ಬೇಕಾದರೂ ಇಷ್ಟಪಟ್ಟರೆ ಅವ್ರ ಜೊತೆ ಜಾಲಿಯಾಗಿರ್ಬೋದು. Would you like to? ಇದೇನ್ರಿ, ಕಂಡವ್ರ ಹೆಂಡತಿನ ನೀವು ತಪ್ಕೊಂಡಿದ್ದೀರಾ? ನಿಮ್ ಹೆಂಡತಿನ ಯಾವನ ತಪ್ಕೊಳಕ್ ಬರ್ತಾ ಇದ್ದಾನಲ್ಲ? ಕಂಪನಿ ಕೊಡು ಹೋಗೆ. Yes, shall we?
ಹೌದು, ಸಾಯಿಸ್ಬಿಟ್ಟೆ. ಅಂಥದ್ದೇನಾಗಿತ್ತು? ಅಂಥದ್ದೇನಾಗಿತ್ತ? ಇವನಿಂದ ನನ್ನ ಸಂಸಾರದಲ್ಲಿ ಬಿರುಕು ಬಿಟ್ಟಿತ್ತು, ಬಾಳಿನ ಉದ್ದಕ್ಕೂ ಬೆಂಕಿ ಬಿದ್ದಿತ್ತು, ನನ್ನ ಮನಸ್ಸಿನ ನೆಮ್ಮದಿ ಹಾಳಾಗಿ ಹೋಗಿತ್ತು. ಕಟ್ಕೊಂಡು ಹೆಂಡತಿನ ಇನ್ನೊಬ್ಬ ತಬ್ಕೊಂಡಿದ್ರೆ ಯಾವ ಗಂಡನೂ ಮನುಷ್ಯನಾಗಿರೋದಿಲ್ಲ. ಅದಕ್ಕೆ ಇವನನ್ನು ಕೊಂದುಬಿಟ್ಟೆ. ಇಂಥ ಒಬ್ಬ ಒಳ್ಳೆ ಮನುಷ್ಯನ ಬಗ್ಗೆ ಅನುಮಾನ ಪಡ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ಲ? ವಾ, ಶಭಾಷ್, ಮೆಚ್ಕೊಂಡೆ ಕಣೆ ನಿನ್ನ ಪತಿವ್ರತೆತನ. ಎಲ್ಲ ಭಾರತ ಸ್ತ್ರೀಯರು ತಮ್ಮ ಗಂಡನ್ನ ದೇವರು ಅಂತ ಪೂಜಿಸ್ತಾರೆ. ಆದ್ರೆ ನೀನು ನಿನ್ನ ಮಿಂಡಿನ ಮೇಲೆ ಇಟ್ಟಿರೋ ಪ್ರೀತಿ ಗೌರವನ ನಿನ್ನ ಗಂಡನ ಮೇಲೆ ತೋರಿಸ್ಲಿಲ್ವಲ್ಲೇ? ನೀನು ಒಂದು ಹೆಣ್ಣ. ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಆ ಪದದ ಅರ್ಥ ನಿಮಗ್ ಗೊತ್ತಾ? ಕರುಳನ್ನೇ ಕರಗಿಸಿ ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ಗರ್ಭದಲ್ಲಿಟ್ಕೊಂಡು ರಕ್ತ ಮಾಂಸಗಳಿಂದ ರೂಪ ಕೊಟ್ಟು ನಿನ್ನನ್ನ ಹೆತ್ತವಳು ಹೆಣ್ಣು. ಮಗು ಉಂಡ್ರೆ ತಾಯಿ ಹೊಟ್ಟೆ ತುಂಬುತ್ತೆ, ಮಗು ಬೆಳೆದ್ರೆ ತಾಯಿ ಆತ್ಮ ಹಿಗ್ಗುತ್ತೆ, ಮಗು ಹತ್ರೆ ತಾಯಿಗೆ ಸಾವು ಬಂದಷ್ಟೇ ನೋವಾಗುತ್ತೆ. ಹೀಗೆ ಬೆಳೆಸಿ ಜನ್ಮ ಕೊಟ್ಟವಳ ಹೆಣ್ಣು. ನಿಮ್ಮ ಪ್ರಾಯಕ್ಕೆ ಮೈವೊಟ್ಟಿ ಕಾಮದ ಕೈಗೊಂಬೆಯಾಗಿ ನಿಮಗೆ ಸ್ವರ್ಗ ಸುಖ ನೀಡವಳ ಹೆಣ್ಣು. ತಾಯಿಯಾಗಿ, ತಂಗಿಯಾಗಿ, ಮುದ್ದಿನ ಮಗಳಾಗಿ, ಭೋಗದ ಹೆಂಡತಿಯಾಗಿ ಒಬ್ಬ ಗಂಡಸಿನ ಸುತ್ತ ಸುಳಿದಾಡವಳು ಹೆಣ್ಣು. ನನಗೆ ಬುದ್ಧಿ ಹೇಳ್ತಾ ಇದೀಯಾ? ಹದ್ದು ಮೀರಿ ಮಾತಾಡ್ತಾ ಇದೀಯಾ? ಎಚ್ಚರಿಕೆ. ಈ ಎಚ್ಚರಿಕೆ ಮೊದಲೇ ವಹಿಸಿದ್ರೆ ಚೆನ್ನಾಗಿರ್ತಿತ್ತು. ನಂಬಿದ ಹೆಂಡತಿಗೆ ದ್ರೋಹ ಬಗೆದು ಅನುಮಾನದ ಅಂಕುಶದಿಂದ ಚುಚ್ಚುತ್ತಾ ಇರೋ ನಿಮ್ಮಂಥ ಗಂಡಸರಿಂದ ನನ್ನಂಥ ಎಷ್ಟು ಜನ ಅಬಲೆಯರು ದುಃಖಿಸ್ತಾ ಇದ್ದಾರೋ. ಅವರೆಲ್ಲ ಹದ್ದು ಮೀರಿ ಮಾತಾಡಿದ್ರೆ ಇಂಥ ಅನಾಹುತಗಳು ತಪ್ಪದಿದ್ವು. ಅಗ್ನಿ ಸಾಕ್ಷಿಯಾಗಿ ನನಗೆ ಕಟ್ಟಿದ್ದೀರಲ್ಲ ಈ ತಾಳಿ, ಇದರ ಅರ್ಥ ಗೊತ್ತಾ ನಿಮಗೆ? ಗೊತ್ತಿಲ್ಲ ಬಿಡಿ. ನಿಮ್ಮಂಥವ್ರು ನಮ್ಮಂಥವ್ರ ಕುತ್ತಿಗೆಗೆ ಈ ತಾಳಿನ ಕಟ್ಟೋದು ಬರೀ ಗುಲಾಮಗಿರಿಯ ಗುರ್ತಿಗಾಗಿ. ಆದ್ರೆ ಕತ್ತಿನವರೆಗೂ ಬಂದ ಕಷ್ಟನ ತಾಳ್ಕೊಮ್ಮ ಅಂತ ಹಿರಿಯರು ನಿಮ್ಮಂಥವ್ರ ಕೈಗೆ ಇದನ್ನು ಕೊಟ್ಟು ನಮ್ಮಂಥವ್ರ ಕುತ್ತಿಗೆ ಕಟ್ಸಿರೋದು. ಇಲ್ಲದೆ ಇದ್ರೆ ತೋಳ ಕಟ್ತಾ ಇದ್ರು. ನೋಡಿ, ಕತ್ತಿನವರೆಗೂ ಬಂದಿದ್ದನ್ನ ಸಹಿಸ್ಕೊಂಡಿದ್ದಾಯ್ತು. ಇದುವರೆಗೂ ನಾನು ಪಟ್ಟ ಹಿಂಸೆನ ನನ್ನ ಮಗಳು ಪಡೋದು ಬೇಡ. ನಿಲ್ಲು. ಎಲ್ಲಿಗೆ ಹೋಗ್ತಾ ಇದೀಯಾ? ಅದನ್ನ ಕೇಳೋಕ್ ನೀವ್ಯಾರು? ನಿಮ್ಮ ಹೆಂಡತಿ ಅನ್ನೋ ಸ್ಥಾನ ನನಗೆ ಕೊಡದೇ ಇದ್ಮೇಲೆ ನಾನು ಎಲ್ಲಿದ್ರೇನು, ಹೇಗಿದ್ರೇನು? ಹೆಂಡತಿ ಆದವಳು ಗಂಡನ ಹತ್ರ ಹೀಗ ಮಾತಾಡೋದು? ನಾನ್ ನಿನ್ನ ಗಂಡ. ಗಂಡು ತಾಳಿ ಕಟ್ಟಿದಾಕ್ಷಣ ಗಂಡನಾಗೋದಿಲ್ಲ ರೀ. ದಾಂಪತ್ಯದಲ್ಲಿ ವಿರಸ, ಅನುಮಾನಗಳಿಗೆ ಆಸ್ಪದ ಕೊಡದೆ ಜೀವನ ಸಾಮರಸ್ಯನ ಸಾಧಿಸೋನು ಗಂಡು. ಹೆಂಡತಿ ಕಟುಕರ ಕೈಲಿರೋ ಬಲಿಪಶು ಅಲ್ಲ. ಮೀನಾ, ಯಾಕೆ ಕಿರ್ಚ್ಕೋತೀರಾ? ನಾನೀಗಾಗಲೇ ಒಂದು ಕೊಲೆ ಮಾಡಿದ್ದೀನಿ. ನನ್ನ ಕೈಯಿಂದ ಇನ್ನೊಂದು ಕೊಲೆ ಮಾಡಿಸ್ಬೇಡ. ನಾನು ಸಾವು ಹೆದರೋದೇ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವತ್ತಾದ್ರೂ ಒಂದಿನ ಸಾಯೋದೆ. ಆ ಸಾವು ನನಗೆ ಇಂದಾದ್ರೂ ಸರಿ, ಎಂದಾದ್ರೂ ಸರಿ. ನಿಲ್ಲು. ನಿಲ್ಲಲ್ಲ. ನಿಲ್ಲಲ್ಲ? ಇಲ್ಲ. ನೀವೇನೇ ಹಿಂಸೆ ಕೊಟ್ಟರು ಸಹಿಸ್ಕೊಂಡಿದ್ದೆ. ಯಾಕೆ ಗೊತ್ತಾ? ನಿಮ್ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ. ಅವತ್ತು ನೀವೇನ್ ಹೇಳಿದ್ರಿ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ಹಿರಿಯರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ಯಾವ ಕೈಯಿಂದ ತಾಳಿ ಕಟ್ಟಿದ್ರು ಅದೇ ಕೈಯಿಂದ ಈಗ ಆ ತಾಳಿ ಕಿತ್ತಾಕಿ ನಮ್ಮಿಬ್ಬರ ಸಂಬಂಧನ ನೀವೇ ಕಡ್ದು ಹಾಕ್ಬಿಟ್ರಿ. ಅಂದ್ಮೇಲೆ ಇನ್ಮೇಲೆ ನಾನು ನಿಮ್ ಜೊತೆ ಬಾಳೋದ್ರಲ್ಲಿ ಅರ್ಥನೇ ಇಲ್ಲ. ಎಲ್ಲಿ ಹೋಗ್ತೀಯಾ? ಮನುಷ್ಯ ಹುಟ್ಟೋದಕ್ಕೆ ಒಂದೇ ದಾರಿ, ಬದುಕೋದಕ್ಕೆ 108 ದಾರಿ. ಆ ದೇವರು ದಾರಿ ತೋರಿಸಿದ ಕಡೆಗೆ ಹೋಗ್ತೀನಿ.
ನಿಮ್ ಸಂಸಾರನ ನಿಮ್ ಕೈಯಾರೆ ನೀವು ಹಾಳು ಮಾಡ್ಕೋತಾ ಇದ್ದೀರಾ. ನಿಮ್ ಮೀನಾ ಗಂಗೆ ಅಷ್ಟೇ ಪವಿತ್ರಳು. ಅವಳು ಯಾವ ತಪ್ಪು ಮಾಡಿಲ್ಲ. ಯಾವ ಹೆಣ್ಣು ಮಾಡ್ದಿರೋ ತ್ಯಾಗನ ನಿಮ್ ಮೀನಾ ಮಾಡಿದಾಳೆ. ನಿಮ್ ಕೈ ಹಿಡ್ದಾಗಿನಿಂದ ಅವಳಿಗೂ ನನಗೂ ಇರೋ ಸಂಬಂಧ ಅಣ್ಣ ತಂಗಿ ಸಂಬಂಧ. ಸಾಯೋ ಮಂಜ ಯಾವತ್ತು ಸುಳ್ಳು ಹೇಳೋದಿಲ್ಲ. ಹೋಗಿ ನಿಮ್ ಮೀನನ್ನ ನೀವು ಕಾಪಾಡ್ಕೊಳ್ಳಿ. ನಿಮ್ ಮೀನನ್ನ ಸೂರಿ ಸೂರಿ ಹೆಣ್ಣು ಹೆರಿಗೆಯ ಯಂತ್ರವಲ್ಲ, ಹೆಣ್ಣು ಕಾಮದ ಕೈಗೊಂಬೆಯಲ್ಲ, ಹೆಣ್ಣು ಸಂಸಾರದ ಕಣ್ಣು.